ಹಾಯ್ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಈಗ ಆಲ್ರೆಡಿ 4 ಸಬ್ಜೆಕ್ಟ್ ಸಕ್ಸಸ್ಫುಲ್ ಆಗಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಈಗ ನಮಗಿರುವಂಥ ನೆಕ್ಸ್ಟ್ ಟಾರ್ಗೆಟ್ ಸೈನ್ಸ್. ಸೊ ಸೈನ್ಸ್ ಅಂತ ಬಂದರೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಮೂರು ಇಂದ ಸೇರಿ ನೀವು ಟಾರ್ಗೆಟ್ 80 ಅಂತ ಹೇಳಿ ನೀವು ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಮೂರು ಇಂಪಾರ್ಟೆಂಟ್, ಮೂರಕ್ಕೂ ತುಂಬಾ ಕಾನ್ಸೆಪ್ಟ್ ವೈಸ್ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಈಗ ಆಲ್ರೆಡಿ ರಮ್ಯಾ ಮ್ಯಾಮ್ ಸಾಕಷ್ಟು ಕೆಮಿಸ್ಟ್ರಿ ಮತ್ತು ಬಯಾಲಜಿ ರಿಲೇಟೆಡ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗು ಅಷ್ಟೇ ಅವರು ಸಾಕಷ್ಟು ನಿಮಗೆ ಗೈಡ್ ಮಾಡ್ತಾ ಬರ್ತಾರೆ ನಿಮ್ಮ ಎಕ್ಸಾಮ್ಗೆ. ಈ ವಿಡಿಯೋದಲ್ಲಿ ಫಿಸಿಕ್ಸ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫಿಸಿಕ್ಸಿಂದ 28 ಮಾರ್ಕ್ಸ್ ಬರೋದ್ರಿಂದ ಕಾನ್ಸೆಪ್ಟ್ಸ್ ಯಾವ ಥರ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಳುವಂಥ ಚಾನ್ಸಸ್ ಇದೆ. ನೋಡಿ, ಈ ವಿಡಿಯೋ ಈಗ ಆಲ್ರೆಡಿ ನಾನು ಈ ಕಾನ್ಸೆಪ್ಟ್ಸ್ನ ನನ್ನ ಪ್ರೀವಿಯಸ್ ವಿಡಿಯೋ ಒಂದಷ್ಟು ರಮ್ಯಾ ಮ್ಯಾಮ್ ಅಪ್ಲೋಡ್ ಮಾಡಿರೋದ್ರಲ್ಲಿ ಸೇಮ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಸ್ವಲ್ಪ ನಿಮ್ಮ ಮಾಡೆಲ್ ಪೇಪರ್ನ ಕನೆಕ್ಟಿವಿಟಿ ಇಟ್ಕೊಂಡು. ಓಕೆ, ಸೊ ನಾನು ಪ್ರತಿಯೊಂದು ಚಾಪ್ಟರಲ್ಲೂ ಮಾಡೆಲ್ ಪೇಪರ್ ರಿಲೇಟೆಡ್ ಆಗಿ ಕ್ವೆಶನ್ಸ್ ಯಾವ ಥರ ಕೇಳಿದ್ದಾರೆ, ನೀವು ಅದಕ್ಕೆ ಎಷ್ಟು ಆನ್ಸರ್ ಬರೀಬೇಕು. ಸುಮ್ಮನೆ ಕೆಲವು ಪ್ಯಾರಾಗ್ರಾಫ್ ಬರೀತಾರೆ. ಬಟ್ ಸೈನ್ಸಲ್ಲಿ ನೋಡಿ, ಪರ್ಟಿಕ್ಯುಲರ್ ವರ್ಡ್, ಪರ್ಟಿಕ್ಯುಲರ್ ಸೆಂಟೆನ್ಸ್ ಇದ್ದರೆ ಸಾಕು, ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆನಾ? ಹಾಗಾಗಿ ನೀವು ಎಷ್ಟು ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಎಲೆಕ್ಟ್ರಿಸಿಟಿ ಲೆಸನ್. ಈಗ ಎಲೆಕ್ಟ್ರಿಸಿಟಿ ಲೆಸನ್ನಲ್ಲಿ ಮಾಡೆಲ್ ಪೇಪರ್ 1ನಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ, ಯಾವುದ್ರ ತುಂಬ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ. ಈಗ ಆಲ್ರೆಡಿ ಕೆಲವ್ರು ಹೇಳ್ತೀರಾ ಮ್ಯಾಮ್ ಆನ್ಸರ್ಸ್ ನಮ್ಗೆ ಆಲ್ರೆಡಿ ಗೊತ್ತು ಮಾಡೆಲ್ ಪೇಪರ್ ಅಂತ ಹೇಳಿ. ಬಟ್ ನಾನಿಲ್ಲಿ ಒಂದ್ಸರಿ ರೀಕಾಲ್ ಮಾಡ್ತಾ ಇರೋದು, ಅಂದರೆ ಅಷ್ಟು ಕಾನ್ಸೆಪ್ಟ್ಸ್ ಇದೆ ಇದರಲ್ಲಿ. ಈ PDF ಕೂಡ ನಿಮ್ಮ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೊಳ್ಬೋದು. ಬಟ್ ನಾನು ಹೇಳ್ತಾ ಇರೋದು ಕಾನ್ಸೆಪ್ಟ್ ಒಂದ್ಸರಿ ರೀಕಾಲ್ ಆದಂಗೆ ಆಗುತ್ತೆ. ನನ್ನ ಜೊತೆ ನೀವು ಕೇಳಿಸ್ಕೊಂಡಾಗ, ನಾನು ಎಕ್ಸ್ಪ್ಲೈನ್ ಮಾಡೋದನ್ನು ಕೇಳಿಸ್ಕೊಂಡ್ರೆ, ಜಸ್ಟ್ ನೀವು ಆ ಕಾನ್ಸೆಪ್ಟ್ನ ಕೇಳಿಸ್ಕೊಂಡು ನೆನಪಲ್ಲಿ ಇಟ್ಕೊಂಡ್ರು ಕೂಡ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೋಡಿ, ಸಾಕಷ್ಟು ಟೈಮ್ ಇದೆ, 3 ಡೇಸ್ ಇದೆ. ಸೊ 3 ಡೇಸ್ನೂ ನೀವು ತುಂಬ ಚೆನ್ನಾಗಿ ಓದೋರು ಮಾತ್ರ ಯುಟಿಲೈಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಖಂಡಿತ ಸೈನ್ಸಲ್ಲಿ ತೆಗಿಬೋದು. ಓಕೆ, ಸೊ ಸ್ಟಾರ್ಟ್ ಮಾಡ್ತಾ ಬರೋಣ. ಈಗ ಎಲೆಕ್ಟ್ರಿಸಿಟಿ ಮಾಡೆಲ್ ಪೇಪರ್ 1ನಲ್ಲಿ ಬಂದರೆ ನೋಡಿ, ಅದರಲ್ಲಿ ಫಸ್ಟು MCQ ಸೆಕೆಂಡ್ ಕ್ವೆಶ್ಚನ್. ಓಕೆ, ಏನು ಕೇಳಿದ್ದಾನೆ? ಓಮ್ಸ್ ಲಾ ಗಿವ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅಂತ ಹೇಳಿ. ಈಗ ಓಮ್ಸ್ ಲಾ ಅಂದ ತಕ್ಷಣ ಇಲ್ಲೇ ಇದೆ ನೋಡಿ, ಏನು ಹೇಳ್ತೀವಿ ಈ ಸ್ಟೇಟ್ ಓಮ್ಸ್ ಲಾ ಅಂತ ಕೂಡ ಕೇಳ್ತಾರೆ, ನೆನಪಲ್ಲಿರಲಿ. ಇದೇ ಕ್ವೆಶ್ಚನ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಸ್ಟೇಟ್ ಓಮ್ಸ್ ಲಾ ಅಂತ ಹೇಳಿ 2 ಮಾರ್ಕ್ಸ್ಗೋ ಅಥವಾ 1 ಮಾರ್ಕ್ಸ್ಗೋ ಎಕ್ಸ್ಪ್ಲೇನ್ ವಿತ್ ಅ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಈಗ ಓಮ್ಸ್ ಲಾ ಅಂತಂದ್ರೆ ಏನು ಹೇಳ್ತೀವಿ? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಟ್ ಅಂಡ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಬಟ್ ಇಲ್ಲಿ ಕ್ವೆಶನ್ ಕೇಳಿರೋದೇನು? ವಾಟ್ ಇಸ್ ರಿಲೇಷನ್? ಓಮ್ಸ್ ಲಾ ಗಿವ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅಂತ ಕೇಳಿದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ದಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬರೀಬೇಕಾಗುತ್ತೆ, ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತೇಳಿ. ನಮಗೆ ಇಲ್ಲಿ V ಪ್ರಪೋರ್ಷನಲ್ ಟು I ಅಂತ. V ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, I ಅಂದರೆ ಕರೆಂಟ್. ಹಾಗಾದರೆ ನೀವಿಲ್ಲಿ ನೋಡಿ, ಅಲ್ಲೇನು ಕೇಳಿದ್ದಾರೆ? MCQ ಅಲ್ಲಿ ರಿಲೇಷನ್ಶಿಪ್ ಕೇಳಿದ್ದಾರೆ. ಬಟ್ ಸ್ಟೇಟ್ ಓಮ್ಸ್ ಲಾ ಅಂತ ಕೇಳಿದರೆ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಜಸ್ಟ್ ಈ ವರ್ಡ್ ಇಲ್ಲೇ ನೋಡಿ, ಇದರಲ್ಲೇ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. V ಅಂದರೆ ಏನು? ಪೊಟೆನ್ಷಿಯಲ್. ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಕಂಡಕ್ಟರ್. ಈ ಸಿಂಬಲ್ ಏನು? ಡೈರೆಕ್ಟ್ಲಿ ಪ್ರಪೋರ್ಷನಲ್. I ಅಂದರೆ ಏನು? ದಿ ಕರೆಂಟ್. ಎಲ್ಲಿ? ಫ್ಲೋಯಿಂಗ್ ಥ್ರೂ ಇಟ್. ಯಾವುದು? ಆ ಕಂಡಕ್ಟರಲ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತ ಹೇಳಿ. ನೋಡಿ, ಇದೇ ಕ್ವೆಶನಲ್ಲಿ ಇಲ್ಲಿ ನಾನೊಂದು ಮಾರ್ಕ್ ಮಾಡಿದ್ದೀನಿ ನೋಡಿ, ಗ್ರಾಫ್ ಹೇಗಿರುತ್ತೆ ಓಮ್ಸ್ ಲಾ? ಹೌ ಡಸ್ ದ ಗ್ರಾಫ್ ರೆಪ್ರೆಸೆಂಟ್ಸ್ ಓಮ್ಸ್ ಲಾ ಅಂತಂದರೆ ಇಟ್ ರೆಪ್ರೆಸೆಂಟ್ಸ್ ದಿ ಸ್ಟ್ರೈಟ್ ಲೈನ್. ನೋಡಿ, ಇದನ್ನು ಕೂಡ ಅವರು MCQ ಅಲ್ಲಿ ಕೇಳ್ಬೋದು ಅಥವಾ 1 ಮಾರ್ಕಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿ ನೋಡಿ, ಇನ್ನೂ ಒಂದಿದೆ ಇಲ್ಲಿ, ಅದಕ್ಕೆ ನಾನು ಸ್ವಲ್ಪ ಬೇರೆ ದ ಕಾನ್ಸ್ಟೆಂಟ್ ವಿಚ್ ಅಥವಾ ವಿಚ್ ಈಸ್ ಇನ್ ಓಮ್ಸ್ ಲಾ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಜೊತೆಗೆ ಈ ಸರ್ಕ್ಯೂಟ್ನ ಕಲ್ತ್ರೆ ಒಳ್ಳೆಯದು, ಯಾಕಂದರೆ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಏನಂತ ಹೇಳಿದ್ರೆ, ಎಕ್ಸ್ಪ್ಲೇನ್ ಓಮ್ಸ್ ಲಾ ವಿತ್ ದ ಹೆಲ್ಪ್ ಆಫ್ ಸರ್ಕ್ಯೂಟ್ ಡಯಾಗ್ರಾಮ್, ಅಥವಾ ರೈಟ್ ದಿ ನೀ ಡಯಾಗ್ರಾಮ್ ಆಫ್ ಓಮ್ಸ್ ಲಾ ಸರ್ಕ್ಯೂಟ್, ಈ ಥರ ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಒಂದೇ ಕಾನ್ಸೆಪ್ಟಲ್ಲಿ ನಿಮಗೆ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ಬೋದು, ನಿಮ್ಮ ಮಾಡೆಲ್ ಪೇಪರ್ ಕ್ವೆಶನ್ ಇಟ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, 1 ಮಾರ್ಕಿಗೆ ಬಂದರೆ ಒಂದು ಕೇಳಿದ್ದಾರೆ, ಡ್ರಾ ದ ಸಿಂಬಲ್ ಆಫ್ ಡಯಾಗ್ರಾಮ್ ಆಫ್ ರಿಯೋಸ್ಟ್ಯಾಟ್ ಆರ್ ವೇರಿಯಬಲ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ದಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ನಾನು ಕೊಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಸಿಂಬಲ್ಸ್ ಮೇನ್ ಆಗಿ ನಿಮಗೆ ಕೇಳುವಂಥದ್ದು ಯಾವುದು? ಬ್ಯಾಟ್ರಿ ಕೇಳ್ಬೋದು, ರೆಸಿಸ್ಟೆನ್ಸ್ ಕೇಳ್ಬೋದು, ಅಥವಾ ವೇರಿಯಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟ್ಯಾಟ್. ಈಗ ನಾನೇನು ಹೇಳಿದೆ ಕ್ವೆಶನ್ ಅದೇ ಥರ. ನೋಡಿ, ಬ್ಯಾಟ್ರಿ ಅಂತ ಬಂದಾಗ ಆ್ಯಸ್ ಯು ನೋ ದಟ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 2 or more ಸೆಲ್ಸ್, ಈ ಥರ ಬರಿತೀವಿ. ಸೊ ಒನ್ ಇಂಡಿಕೇಟ್ಸ್ ಪಾಸಿಟಿವ್ ಸೈನ್, ನೆಗೆಟಿವ್, ಆರ್ ಯು ಕ್ಯಾನ್ ರೈಟ್. ರೆಸಿಸ್ಟೆನ್ಸ್ ಅಂತ ಬಂದಾಗ ಜಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್ ದಿಸ್. ಆದರೆ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಬಂದಾಗ ಜಸ್ಟ್ ಯು ಟೇಕ್ 1 ಆರೋ ಮಾರ್ಕ್, ಅಥವಾ ಹೀಗಾದರೂ ಬರಿಬೋದು. ಜಸ್ಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್.
ಇದು ಸಿಂಬಲ್ನ ನೋಡಿ ನೆನಪಲ್ಲಿ ಇಟ್ಕೊಳ್ಳಿ, 100% ಒಂದು ಸಿಂಬಲ್ ಕೇಳೋ ಅಂತ ಚಾನ್ಸಸ್ ಇರುತ್ತೆ, ಯಾವುದಾದ್ರೂ ಆಗಿರ್ಬೋದು. ಓಕೆ, ಅದೊಂದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರೋದಾದರೆ ಒಂದು ಕ್ವೆಶನ್ ಕೇಳಿದ್ದಾರೆ. ಏನಂತ 7th 2 ಮಾರ್ಕ್ಸಲ್ಲಿ, ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇನ್ ಪ್ಯಾರಲಲ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ಬೆಟರ್, ಗಿವ್ 2 ರೀಸನ್ ಫಾರ್ ದಿಸ್ ಮೆಷರ್. ಇಲ್ಲಿ ನಾನು ಅದಕ್ಕೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದೀನಿ ನೋಡಿ, ಏನಂತ ಅಂದರೆ ಇದು ಡಿಸ್ಅಡ್ವಾಂಟೇಜ್ ಆಫ್ ಸೀರೀಸ್ ಕನೆಕ್ಷನ್. ಅಷ್ಟೇ, 2 ಪಾಯಿಂಟ್ ಬರಿಬೇಕಾಗತ್ತೆ. ಇಲ್ಲಿ ಏನಪ್ಪ ಕ್ವೆಶನ್ ಅಂದರೆ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇನ್ ಪ್ಯಾರಲಲ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಈಸ್ ಬೆಟರ್ ಅಂತಂದರೆ ಏನು ಬರಿಬೇಕು ಅಂತಂದರೆ ನೋಡಿ ಇಲ್ಲಿ ಎಸ್. ಯಾಕೆ ಅಂದರೆ ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಇಂಡೈರೆಕ್ಟಾಗಿ ಇದರ ಡಿಸ್ಅಡ್ವಾಂಟೇಜ್ನ ಬರಿಬೇಕಾಗತ್ತೆ. ಇನ್ನೇನಂತ ಹೇಳ್ಬೋದು ಅಂತಂದರೆ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ, ಇದೇ ಸೆಂಟೆನ್ಸ್ನ ಸ್ವಲ್ಪ ಇದೇ ಕ್ವೆಶನ್ನ ರೈಟ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಕನೆಕ್ಷನ್ ಅಂತ ಕೂಡ ಕ್ವೆಶನ್ನ ಕೇಳ್ಬೋದು. ಬಟ್ ಇಲ್ಲಿ ನೀವೇನು ಬರಿಬೇಕಾಗತ್ತೆ, ಇನ್ ಪ್ಯಾರಲಲ್ ಸರ್ಕ್ಯೂಟ್. ನಾನು ಇಲ್ಲಿ ಸೇಮ್ ಸೆಂಟೆನ್ಸ್ ಒಂಚೂರು ಚೇಂಜ್ ಮಾಡ್ತೀನಿ ನೋಡಿ. ಇನ್ ಪ್ಯಾರಲಲ್ ಸರ್ಕ್ಯೂಟ್, ಇಫ್ ಒನ್ ಆಫ್ ದಿ ಕಾಂಪೊನೆಂಟ್ ಇನ್ ಪ್ಯಾರಲಲ್ ಸರ್ಕ್ಯೂಟ್ ಫೇಲ್ಸ್ ದೆನ್ ದ ರಿಮೈನಿಂಗ್ ಡಸ್ ನಾಟ್ ಎಫೆಕ್ಟ್, ಅದು ಬೇರೆ ಯಾವುದೇ ಥರ ಎಫೆಕ್ಟ್ ಆಗಲ್ಲ ಅನ್ನೋದನ್ನು ಬರೀಬೋದು. ಆಮೇಲೆ ಇಟ್ ಈಸ್ ಪಾಸಿಬಲ್ ಟು ಕನೆಕ್ಟ್, ಇಟ್ ಇಸ್ ನಾಟ್ ಅಂತ ಬರೆದಿದ್ದೀವಿ, ಇಟ್ ಈಸ್ ಪಾಸಿಬಲ್ ಟು ಕನೆಕ್ಟ್ ಬಲ್ಬ್ ಆ್ಯಂಡ್ ಹೀಟರ್ ಟುಗೆದರ್ ಇನ್ ಪ್ಯಾರಲಲ್. ಅರ್ಥ ಆಯ್ತಾ? ಅಥವಾ ಮ್ಯಾಮ್ ನಮ್ಗೆ ಇದನ್ನೇ ಹಿಂಗೆ ಬರೆಯೋಕ್ಕಾಗಲ್ವಾ? ಬರಿಬೋದು. ಇಲ್ಲೇನಂತ ಬರಿಬೋದು ಅಂತಂದರೆ ಎಸ್ ಇಟ್ ಈಸ್ ಬೆಟರ್ ಬಿಕಾಸ್ ಇಫ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಸ್ವಲ್ಪ ನೀವು ಸೆಂಟೆನ್ಸು ಚೇಂಜ್ ಮಾಡಿ ಬರಿಬೋದು. ಎಸ್ ಏನಂತ ಅಂತಂದರೆ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ ಪ್ಯಾರಲಲ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಇಸ್ ಬೆಟರ್ because if it connects in series circuit, if one component in series circuit fails, then remaining components in circuit fail because the circuit has been broken. Illi enanta baribodu in parallel it does not affect. Adhe tara in series it is not possible to connect bulb and heater together in series and it needs different amount of current. Ade idu enagutte parallel alli agalla, we can connect ಅಂತ ಬರಿಬೋದು. ಅದಕ್ಕೆ ಹೇಳ್ತಾ ಇರೋದು ನೀವು 2 ಥರ ಒಟ್ಟಿನಲ್ಲಿ ಅವರು 2 ರೀಸನ್ ಕೊಡಿ ಅಂದರೆ ಇವೆರಡೇ ರೀಸನ್ನೇ ನೀವು ಬರಿಬೇಕಾಗತ್ತೆ. ಪ್ಯಾರಲಲ್ ಏನಾಗುತ್ತೆ, ಯಾವುದಾದ್ರು ಒಂದು ಕಾಂಪೊನೆಂಟ್ ವರ್ಕ್ ಆಗಲಿಲ್ಲ ಅಂತಂದರೆ ಇಟ್ ವಿಲ್ ನಾಟ್ ಎಫೆಕ್ಟ್ ದಿ ಅದರ್ ಕಾಂಪೊನೆಂಟ್ಸ್ ಆ್ಯಂಡ್ ಇನ್ ಪ್ಯಾರಲಲ್ ಇಟ್ ಇಸ್ ಪಾಸಿಬಲ್ ಟು ಕನೆಕ್ಟ್ ಬಲ್ಬ್ ಆ್ಯಂಡ್ ಹೀಟರ್ ಇನ್ ದಿ ಸರ್ಕ್ಯೂಟ್ ಆಸ್ ಸೇಮ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್ ಅಂತ ಹೇಳಿ ಇದಕ್ಕೆ ಆಪೋಸಿಟ್ ಆಗೂ ಬರೀಬೋದು. ಅಥವಾ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅದಕ್ಕೆ ಇದು ಬೆಟರ್ ಅಂತ ಹೇಳಿ ಇದನ್ನು ಕೂಡ ಬರಿಬಹುದು. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನೋಡಿ. ಇದೊಂದು ಕ್ವೆಶನ್ ಕೇಳಿದರು. ನೆಕ್ಸ್ಟ್ ಬರೋದಾದರೆ ನೆಕ್ಸ್ಟ್ ಏನು ಕೇಳಿದರೆ, ಒಂದು ಪ್ರಾಬ್ಲಮ್ ಇದೆ ಎಲೆಕ್ಟ್ರಿಕ್ ಹೀಟರ್ ರಿಲೇಟೆಡ್ ಆಗಿ. ಇದನ್ನು ನಾನು ನನ್ನ ಪ್ರೀವಿಯಸ್ ನೀವು ವೀಡಿಯೋಸಲ್ಲಿ ನೋಡೋದಾದರೆ ಪ್ರೀವಿಯಸ್ ಎಲೆಕ್ಟ್ರಿಸಿಟಿ ವೀಡಿಯೋಸಲ್ಲಿ ನಾನು ಇದೇ ಸೇಮ್ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾನು ಸೆಕೆಂಡ್ ಪೇಪರ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಪೇಪರಲ್ಲಿ ಯಾವ ಥರ ಕ್ವೆಶನ್ ಕೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಬರೋಣ. ಇದೇ ಎಲೆಕ್ಟ್ರಿಸಿಟಿ ಲೆಸನಲ್ಲಿ ನೋಡಿ ಏನು ಕೇಳಿದ್ದಾರೆ ಅಂತಂದರೆ, ಫಸ್ಟ್ ಒನ್ ನೋಡಿ, ಯಾವುದೇ MCQ ಅಲ್ಲಿ ಇಲ್ಲ. 1 ಮಾರ್ಕಲ್ಲಿ ನೋಡಿ, ಡ್ರಾ ದ ಸಿಂಬಲ್ ಡಯಾಗ್ರಾಮ್ ಆಫ್ 2 or more cells connected in series in an electric circuit. ನೋಡಿ, ಡ್ರಾ ದಿ circuit diagram of 2 or more cells connected in series. 2 or more cells connected in series ಅಂದರೆ ಯಾವುದಾಯ್ತು, ಬ್ಯಾಟ್ರಿ ಬಗ್ಗೆನೇ ಹೇಳ್ತಿದ್ದಾರೆ ನೋಡಿ. ಇಂಡೈರೆಕ್ಟ್ ಆಗಿ ರೈಟ್ ದ ಸಿಂಬಲ್ ಆಫ್ ಬ್ಯಾಟ್ರಿ ಅಂತ ಹೇಳ್ತಾ ಇಲ್ಲ. 2 or more cells connected in series ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ದಿ ಬ್ಯಾಟ್ರಿ ಬಗ್ಗೆ ಸಿಂಬಲ್ನ ಕೇಳ್ತಿದ್ದಾರೆ 1 ಮಾರ್ಕಲ್ಲಿ. ನೆಕ್ಸ್ಟ್ ಅದನ್ನು ಬಿಟ್ಟು ಬರೋದಾದರೆ ಸ್ಟೇಟ್ ಓಮ್ಸ್ ಲಾ ನೋಡಿ. ಈಗ ನೆಕ್ಸ್ಟ್ 2 ಮಾರ್ಕ್ಸಲ್ಲಿ ನೋಡಿ, 3 ಮಾರ್ಕ್ಸಲ್ಲಿ ಬಂದಿದೆ. ಸ್ಟೇಟ್ ಓಮ್ಸ್ ಲಾ, ಈಗ ತಾನೇ ಹೇಳಿದೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಂಡ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತ ಹೇಳಿದೆ. ಹಾಗಾದರೆ ನೀವು ಪಕ್ಕಾ ಏನಪ್ಪ ಅಂದರೆ ಓಮ್ಸ್ ಲಾ ಬಗ್ಗೆ ಕಲ್ತಿರಬೇಕು. MCQಗಾದರೂ ಕೇಳ್ತಾರೆ, 1 ಮಾರ್ಕ್ಗಾದರೂ ಕೇಳ್ತಾರೆ, 3 ಮಾರ್ಕ್ಸ್ಗಾದರೂ ಕೇಳ್ತಾರೆ. ನೆಕ್ಸ್ಟ್ ಕಂಟಿನ್ಯೂಟಿ ಇದೆ ನೋಡಿ. ಹೌ ಆರ್ ಅಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ ಕನೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಅಮೀಟರ್ ಮತ್ತು ವೋಲ್ಟ್ ಮೀಟರು ಸರ್ಕ್ಯೂಟಲ್ಲಿ ಹೇಗೆ ಕನೆಕ್ಟ್ ಆಗಿದೆ ಅಂತೇಳಿ ನೋಡಿ. ಇಲ್ಲಿ ನಾನು ಕೊಟ್ಟಿದ್ದೀನಿ ಪಾಯಿಂಟು. ammeter is always connected in series, voltmeter is always connected in parallel. ammeter ಹೇಗೆ ಕನೆಕ್ಟ್ ಮಾಡಿರ್ತಾರೆ, ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ವೋಲ್ಟ್ಮೀಟರ್ ಹೇಗೆ ಕನೆಕ್ಟ್ ಮಾಡಿರ್ತಾರೆ, ಪ್ಯಾರಲಲಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ AS VP ಅಂತ ನೆನ್ಪಿಟ್ಕೊಳ್ಳಿ. ammeter series, voltmeter parallel. ನೆಕ್ಸ್ಟ್ ನೋಡಿ, why are these instrument has to be connected in electric circuit? ಯಾಕೆ ಬೇಕು
ಎಸ್, ಅದ್ರ ಯೂಸ್ ಬರಿಬೇಕು. ಯಾಕೆಂದರೆ ಅಮೀಟರ್ ಇಸ್ ಯೂಸ್ ಟು ಮೆಷರ್ ದಿ ಎಲೆಕ್ಟ್ರಿಕ್ ಕರೆಂಟ್ ಇನ್ ದಿ ಸರ್ಕ್ಯೂಟ್, ವೋಲ್ಟ್ ಮೀಟರ್ ಇಸ್ ಇನ್ಸ್ಟ್ರೂಮೆಂಟ್ ಟು ಮೆಷರ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ನೋಡಿ 3 ಮಾರ್ಕ್ಸ್ಗೆ ತುಂಬಾ ಸಿಂಪಲ್ ಆಗಿದೆ. ಓಮ್ಸ್ ಲಾ ಸ್ಟೇಟ್ಮೆಂಟ್ ಬರೀತೀರಾ, ಅಮೀಟರ್ ವೋಲ್ಟ್ ಮೀಟರ್ ಹೇಗೆ ಕನೆಕ್ಟ್ ಆಗಿದೆ ಅಂತ ಬರೀತೀರಾ, ಯಾಕೆ ಇದನ್ನು ಕನೆಕ್ಟ್ ಮಾಡಬೇಕು ಅಂತ ಬರೆದಾಗ ಯು ಹ್ಯಾವ್ ಟು ರೈಟ್ ದ ಯೂಸ್ ಆಫ್ ದಟ್ ಅಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಆರ್ ಆಪ್ಷನ್ ಇನ್ನೊಂದಿದೆ ನೋಡಿ, ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಂತ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಸ್ಟೇಟ್ಮೆಂಟ್ ಅದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಜೌಲ್ಸ್ ಲಾನು ಕೇಳೋ ಅಂತ ಚಾನ್ಸಸ್ ಇರುತ್ತೆ. ನೋಡಿ ಜೌಲ್ಸ್ ಲಾ ಏನು ಹೇಳುತ್ತೆ ಅಂದರೆ, ದಿ ಹೀಟ್ ಪ್ರೊಡ್ಯೂಸ್ಡ್ ಇನ್ ದಿ ರೆಸಿಸ್ಟರ್, ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ದಿ ರೆಸಿಸ್ಟರ್. ಈ 3 ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ, ಅಥವಾ ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಬರಿಬೋದು. ಏನು ನೋಡಿ, ಇಲ್ಲಿ ಹೆಚ್ ಅಂದರೆ ಏನು, ಹೀಟ್ ಪ್ರೊಡ್ಯೂಸ್ಡ್ ಇನ್ ದಿ ರೆಸಿಸ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೆಕ್ಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಆರ್ ಅಂದರೆ ಏನು, ರೆಸಿಸ್ಟೆನ್ಸ್ ಆಫ್ ದಿ ಗಿವನ್ ಕರೆಂಟ್. ನೆಕ್ಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೈಮ್ ಫಾರ್ ವಿಚ್ ದಿ ಕರೆಂಟ್ ಫ್ಲೋಸ್ ಥ್ರೂ ದಿ ರೆಸಿಸ್ಟರ್. ಸೊ ಸ್ಕ್ವೇರ್ ಆಫ್ ಕರೆಂಟ್, ರೆಸಿಸ್ಟೆನ್ಸ್ ಆ್ಯಂಡ್ ಟೈಮ್, ಈ 3 ಇರೋದನ್ನು ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಬರೆಯೋದೇ ಜೌಲ್ಸ್ ಲಾ. ನೆಕ್ಸ್ಟ್ ನೋಡಿ, ಹೌ ಫ್ಯೂಸ್ ಇಸ್ ಕನೆಕ್ಟೆಡ್ ಇನ್ ದಿ ಸರ್ಕ್ಯೂಟ್. ಫ್ಯೂಸ್ ಹೇಗೆ ಕನೆಕ್ಟ್ ಆಗಿದೆ ಸರ್ಕ್ಯೂಟಲ್ಲಿ? ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ ಇಲ್ಲೇ ಇದೆ, ಅದನ್ನು ಕೂಡ ನೋಡಿ, ಇಟ್ ಈಸ್ ಕನೆಕ್ಟೆಡ್ ಇನ್. ಅದಕ್ಕೆ ನಾನು ಇದನ್ನು ಕೊಟ್ಟಿರ್ತೀನಿ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ ನೋಟ್ಸು ಪಾಯಿಂಟ್ ವೈಸ್ ಇರೋದ್ರಿಂದ ಜಸ್ಟ್ ಇವಾಗ ನೀವು ಏನು ಪಾಯಿಂಟ್ಸ್ ಹಾಗಂತ ಹೇಳಿ ನೋಟ್ಸ್ ಇದೆಯಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ನಾನು ಒಂದಷ್ಟು ಕೆಲವು ಪಾಯಿಂಟ್ಸ್ನ ಹೇಳಿರೋದ್ರಿಂದ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಓಕೆನಾ? ಹಾಗಾಗಿ ಯಾಕಂದರೆ ನಾನು ಫಿಸಿಕ್ಸಲ್ಲಿ ಮಾಡೋಕ್ಕಾಗ್ತಿರೋದೇ ಒಂದೇ ವಿಡಿಯೋ ಆಗಿರೋದ್ರಿಂದ ಎಲ್ಲನೂ ಇದರಲ್ಲೇ ಕವರ್ ಮಾಡ್ತಾ ಇರ್ತೀನಿ, ಓಕೆನಾ? ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಹೇಳ್ತೀರಾ. ನೆಕ್ಸ್ಟ್ ನೋಡಿ, ಒಂದು ಪಾಯಿಂಟ್ ಆಯಿತು. ಹೌ ಡಸ್ ಫ್ಯೂಸ್ ವರ್ಕ್ ಇನ್ ಅ ಸರ್ಕ್ಯೂಟ್? ಹೇಗೆ ವರ್ಕ್ ಆಗುತ್ತೆ ಫ್ಯೂಸು ಅಂತಂದರೆ ನೋಡಿ, ಇದನ್ನು ಬರಿಬೇಕಾಗತ್ತೆ. 2 ಪಾಯಿಂಟು. ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಟು ಪ್ರೊಟೆಕ್ಟ್ ದಿ ಎಲೆಕ್ಟ್ರಿಕ್ ಡಿವೈಸಸ್ ಫ್ರಮ್ ದಿ ಹೀಟ್ ಡೆವಲಪ್ಡ್ ಬೈ ದಿ ಫ್ಲೋ ಆಫ್ ಎಕ್ಸೆಸಿವ್ ಕರೆಂಟ್ ಅಂತ ಹೇಳಿ ಬರಿಬೇಕಾಗತ್ತೆ, ಓಕೆನಾ? ಇಷ್ಟು ವರ್ಡ್ಸ್ ಬರೆದ್ರೆ ಸಾಕು. ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಟು ಪ್ರೊಟೆಕ್ಟ್ ದಿ ಎಲೆಕ್ಟ್ರಿಕಲ್ ಡಿವೈಸಸ್ ಫ್ರಮ್ ದಿ ಹೀಟ್ ಡೆವಲಪ್ಡ್ ಬೈ ದಿ ಫ್ಲೋ ಆಫ್ ಎಕ್ಸೆಸಿವ್ ಕರೆಂಟ್ ಅಂತ ಹೇಳಿ ಪಾಯಿಂಟ್ ಬರೆದ್ರೆ ಸಾಕು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಬರೋದಾದರೆ ನೆಕ್ಸ್ಟ್ ಏನು ಕೇಳಿದ್ದಾರೆ, ನೆಕ್ಸ್ಟ್ ಸೇಮ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ, ಒಂದು ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಗೋಯಿಂಗ್ ಟು ದ ಥರ್ಡ್ ಮಾಡೆಲ್ ಪೇಪರ್ಗೆ ಹೋಗ್ತೀನಿ. ಈಗ ಥರ್ಡ್ ಮಾಡೆಲ್ ಪೇಪರಲ್ಲಿ ಏನು ಕೇಳಿದ್ದಾರೆ ನೋಡ್ತಾ ಬರೋಣ. ನೋಡಿ, ಥರ್ಡ್ ಮಾಡೆಲ್ ಪೇಪರಲ್ಲಿ ದಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಒಂದು MCQ ಕೇಳಿದ್ದಾರೆ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬಂದೆ, ಈಗ ಆಲ್ರೆಡಿ ಹೇಳಿದೆ ನೋಡಿ, ಡೆಫಿನೇಷನ್ನು ಕೇಳ್ಬೋದು ಇಲ್ಲಿ. ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಇಷ್ಟೇ ಬರೆದ್ರು ಸಾಕು. ನೋಡಿ, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ವಿ ಕಾಲ್ ಇಟ್ ಆಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಬಟ್ ಇಲ್ಲಿ ಕೇಳಿರೋದೇನು, ವಾಟ್ ಈಸ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ, ಆಂಪಿಯರ್. SI ಯೂನಿಟ್ ಇನ್ ಎಲೆಕ್ಟ್ರಿಕ್ ಕರೆಂಟು ಆಂಪಿಯರ್, ಓಕೆ? ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೂಡ ಕೇಳ್ಬೋದು. ಸೊ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ವೋಲ್ಟ್ ಅನ್ನೋದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದಾದರೆ ನೆಕ್ಸ್ಟ್ ನೋಡಿ, ರೈಟ್ ದ ಸಿಂಬಲ್ ಆಫ್ ದಿ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಇನ್ ದಿ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ, ಎಲೆಕ್ಟ್ರಿಕ್ ಸೆಲ್ಲು, ರಿಯೋಸ್ಟ್ಯಾಟ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಸೆಲ್ ಅಂದರೆ ಜಸ್ಟ್ ಯು ಹ್ಯಾವ್ ಟು ರೈಟ್ ದಿಸ್ ಮಚ್, ಇಷ್ಟೇ, ಪ್ಲಸ್ ಮೈನಸ್. ಇದು ಎಲೆಕ್ಟ್ರಿಕ್ ಸೆಲ್. ನೋಡಿ, ರಿಯೋಸ್ಟ್ಯಾಟ್ ಈಸ್ ನಥಿಂಗ್ ಬಟ್ ದಿ ವೇರಿಯಬಲ್ ರೆಸಿಸ್ಟೆನ್ಸ್, ಓಕೆನಾ? ನೆಕ್ಸ್ಟ್ ಬರೋದಾದರೆ ಎಸ್, ಕನೆಕ್ಟಿಂಗ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಇಸ್ ಬೆಟರ್ ದೆನ್ ದಿ ಕನೆಕ್ಟಿಂಗ್ ಇನ್ ಸೀರೀಸ್. ಹೌ ಆ್ಯಂಡ್ ಎಕ್ಸ್ಪ್ಲೇನ್. ನೋಡಿ, ಹಾಗಾದರೆ ಈ ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ಇದು, ಓಕೆ? ಇವೆರಡು ಪಾಯಿಂಟನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಈಸಿ. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಇದೇ ಲೆಸನ್ನಲ್ಲಿ ಬರೋದಾದರೆ, ಸ್ಟೇಟ್ ಓಮ್ಸ್ ಲಾ. ನೋಡಿ, 4 ಮಾರ್ಕ್ಸಲ್ಲಿ ಸ್ಟೇಟ್ ಓಮ್ಸ್ ಲಾ ಅಂತ ಅಗೇನ್ ರಿಪೀಟ್ ಆಗಿದೆ. ಈಗ ಕೇಳ್ತಾ ಇರೋವಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್. ನೇಮ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ದಿ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ನೇಮ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ದಿ ರೆಸಿಸ್ಟೆನ್ಸ್ ಡಿಪೆಂಡ್ ಅಂದಾಗ ಈ 4 ಫ್ಯಾಕ್ಟರ್ಸ್ನ ಬರಿಬೇಕಾಗತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಲೆಂತ್, ಅಥವಾ ಏನಂತ ಬರಿಬೋದು, the resistance directly proportional to the length, inversely proportional to the area of cross section, next nature of material ಮತ್ತೆ temperature ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇರುತ್ತೆ, ಓಕೆನಾ? ಸೊ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಂದರೆ ಏನು ಬರೀತೀರಾ, ಲೆಂತ್ ಮೇಲೆ ಡಿಪೆಂಡ್ ಆಗಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ, ನೇಚರ್ ಆಫ್ ಮೆಟೀರಿಯಲ್ಲು ಮತ್ತು ಟೆಂಪರೇಚರ್. ಇದನ್ನು ಬಿಟ್ಟು ನೋಡಿ, ಇಲ್ಲೊಂದು ನಾನೊಂದು ಪಾಯಿಂಟ್ ತೊಗೊಳ್ತಾ ಇದ್ದೀನಿ. ಈ ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆ? ಅಲಾಯ್ಸ್ ಆರ್ ಯೂಸ್ಡ್ ರಾದರ್ ದೆನ್ ದಿ ಪ್ಯೂರ್ ಮೆಟಲ್ಸ್ ಇನ್ ಹೀಟಿಂಗ್ ಡಿವೈಸಸ್. ಹೀಟಿಂಗ್ ಡಿವೈಸಸ್ಸಲ್ಲಿ
ಅಲಾಯ್ಸ್ನ ಯೂಸ್ ಮಾಡ್ತಾರೆ ಪ್ಯೂರ್ ಮೆಟಲ್ಸ್ಗಿಂತ, ಯಾಕೆ ಅಂತ ಗಿವ್ ರೀಸನ್ ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇದೆ. ಹಾಗೆ 2 ಪಾಯಿಂಟನ್ನು ಬರಿಬೇಕಾಗುತ್ತೆ. ದ ರೆಸಿಸ್ಟಿವಿಟಿ ಆಫ್ ಆಲ್ ಅಲಾಯ್ಸ್ ಆರ್ ಹೈಯರ್ ದೆನ್ ದಟ್ ಆಫ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಡು ನಾಟ್ ಆಕ್ಸಿಡೈಸ್ ಅಟ್ ಹೈ ಟೆಂಪರೇಚರ್. ಈ 2 ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಕೇಳುವಂಥ ಚಾನ್ಸಸ್ ಇದೆ. ಅಲಾಯ್ಸ್ನ ಯಾಕೆ ಯೂಸ್ ಮಾಡ್ತಾರೆ ಮೆಟಲ್ಸ್ಗಿಂತ ಅಂತ ಕೇಳಿದಾಗ ಈ ಪಾಯಿಂಟ್ಸ್ನ ಬರಿಬೇಕಾಗತ್ತೆ. ನಾವು ಐ ಆಮ್ ಗೋಯಿಂಗ್ ಫಾರ್ ದ 4th ಮಾಡೆಲ್ ಪೇಪರ್. ನೆಕ್ಸ್ಟ್ 4th ಮಾಡೆಲ್ ಪೇಪರ್ ನೋಡೋದಾದರೆ ಈ ಲೆಸನಲ್ಲಿ ಯಾವ ಥರ ಕ್ವೆಶನ್ ಕೇಳಿದ್ದಾರೆ ಅಂತ ನೋಡೋದಾದರೆ, ಎಸ್ ಫಸ್ಟ್ ಒನ್ ನೋಡಿ, ಡ್ರಾ ದಿ ಡಯಾಗ್ರಾಮ್ ಆಫ್ ಸರ್ಕ್ಯೂಟ್ ಸಿಂಬಲ್ಸ್ ಆಫ್ ವೈರ್ ಕ್ರಾಸಿಂಗ್ ವಿತೌಟ್ ಜಾಯಿನ್ ಆ್ಯಂಡ್ ರಿಯೋಸ್ಟ್ಯಾಟ್. ನೋಡಿ ವೈರ್ ಕ್ರಾಸಿಂಗ್ ವಿತೌಟ್ ಜಾಯಿನ್, ವೈರ್ ಕ್ರಾಸಿಂಗ್ ವಿತೌಟ್ ಜಾಯಿನ್ ಅಂದರೆ ಹೀಗೆ ಬರುತ್ತೆ, ವೈರ್ ಕ್ರಾಸಿಂಗ್ ವಿತೌಟ್ ಜಾಯಿನ್. ನೆಕ್ಸ್ಟ್ ರಿಯೋಸ್ಟ್ಯಾಟ್ ಅಂದರೆ ಮತ್ತೆ ಇದೇನೆ. ನೆಕ್ಸ್ಟ್ ಬರೋದಾದರೆ ನೆಕ್ಸ್ಟ್ ಏನು ಕೇಳಿದ್ದಾರೆ, ಎಸ್ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಎಸ್ ಸೇಮ್ ಕ್ವೆಶನ್ ನೋಡಿ, ಕನೆಕ್ಟಿಂಗ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ಬೆಟರ್ ದೆನ್ ದಿ ಕನೆಕ್ಟಿಂಗ್ ಥಿಂಗ್ ಇನ್ ಸೀರೀಸ್. ಹಾಗಾದರೆ ನೀವು ಮತ್ತೆ ಹೇಳ್ತಾ ಇದ್ದೀನಿ, ಆ ಕ್ವೆಶನನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್, ಸೇಮ್ ಈಗ ತಾನೇ ಹೇಳಿದ್ನಲ್ಲ ಜೌಲ್ಸ್ ಲಾ ನೋಡ್ಕೋಬೇಕಾಗತ್ತೆ. ಎಕ್ಸ್ಪ್ಲೇನ್ ಹೌ ಎನ್ ಎಲೆಕ್ಟ್ರಿಕ್ ಬಲ್ಬ್ ವರ್ಕ್ಸ್ ಆನ್ ದಿ ಬೇಸ್ ಆಫ್ ದಿಸ್ ಲಾ ಅಂತ ಕೇಳಿದಾಗ ಎಲೆಕ್ಟ್ರಿಕ್ ಬಲ್ಬ್ ಬಗ್ಗೆ ಬರೀಬೇಕಾಗತ್ತೆ. ಎಲೆಕ್ಟ್ರಿಕ್ ಬಲ್ಬ್ ನೋಡಿ ಏನಂತ, ಇಟ್ ಕಂಟೆನ್ಸ್ ಫಿಲಮೆಂಟ್ ವಿಚ್ ಎಮಿಟ್ಸ್ ದಿ ಲೈಟ್ ದಟ್ ಹೈ ಮೆಲ್ಟಿಂಗ್ ಪಾಯಿಂಟ್. Tungsten is used for the filament and it filled with chemically inactive gases like nitrogen organ prolong the life of filament. ಇದೊಂದು ಸ್ವಲ್ಪ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಬೇಕಾಗುತ್ತೆ. ವರ್ಕಿಂಗ್ ಆಫ್ ಬಲ್ಬ್ಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಪಾಯಿಂಟ್ಸ್ನ ಬರ್ಕೊಂಡ್ರೆ ಸಾಕು. ನೋಡಿ ಇದಿಷ್ಟು ಎಲೆಕ್ಟ್ರಿಸಿಟಿಯಲ್ಲಿ ಇಂಪಾರ್ಟೆಂಟು, ನೀವು ನೋಡ್ಕೊಳ್ಳೇಬೇಕಾಗಿರುವಂಥದ್ದು. ಬಿಕಾಸ್ ನನಗೆ ತುಂಬ ಟೈಮ್ ಇಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಹಾಗಾಗಿ ನಾನು ಸ್ವಲ್ಪ ಮಾಡೆಲ್ ಪೇಪರ್ನ ಇಟ್ಕೊಂಡು ನಾನು ಇಂಪಾರ್ಟೆಂಟ್ ಏನು ನೋಡ್ಕೊಳ್ಬೇಕಾಗತ್ತೆ ರಿಪೀಟೆಡ್ ಆಗಿರೋಂಥ ಅಂದರೆ ಹಾಗಾದರೆ ಈಗ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೋಡಿ ಪಾಯಿಂಟ್ ನಂಬರ್ 1 ಓಮ್ಸ್ಲಾ ನೋಡ್ಕೊಳ್ಳಿ, ಜೌಲ್ಸ್ಲಾ ನೋಡ್ಕೊಳ್ಳಿ, ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ನೋಡ್ಕೊಳ್ಳಿ. ನೆಕ್ಸ್ಟು ಸೀರೀಸ್ ಡಿಸ್ಅಡ್ವಾಂಟೇಜ್ ಅಥವಾ ಪ್ಯಾರಲಲ್ದು ಅಡ್ವಾಂಟೇಜ್ ನೋಡ್ಕೊಳ್ಳಿ, ಎಲೆಕ್ಟ್ರಿಕ್ ಸಿಂಬಲ್ಸ್ ನೋಡ್ಕೊಳ್ಳಿ, SI ಯೂನಿಟ್ಸ್ ನೋಡ್ಕೊಳ್ಳಿ. ಸೊ ಈ ಲೆಸನಲ್ಲಿ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡೋ ಅಂಥದ್ದು. ಓಕೆ, ಇಷ್ಟು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಲೆಸನ್ಗೆ ಹೋಗೋಣ. ಈಗ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನೋಡೋದಾದರೆ ಇದರಲ್ಲಿ ಏನೇನು ಕೇಳಬಹುದು. ಆದರೆ ನಾವು ಫಸ್ಟ್ ಚಾಪ್ಟರಿಂದ ಅಂದರೆ ಫಸ್ಟ್ ಮಾಡೆಲ್ ಪೇಪರಿಂದ ನೋಡ್ಕೊಂಡು ಬರೋದಾದರೆ ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಈಗ ಫಸ್ಟ್ ನೋಡಿ, ಫಸ್ಟ್ ಏನು ಕೇಳಿದ್ದಾರೆ ಅಂದರೆ ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ ಇಲ್ಲಿ 3 ಪ್ರಾಪರ್ಟೀಸ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್, 100% ಕೇಳುವಂಥ ಕ್ವೆಶನ್ ಇದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಏನು ಫಸ್ಟ್ ಒನ್ ಏನು, ಔಟ್ಸೈಡ್ ದಿ ಮ್ಯಾಗ್ನೆಟ್. ಈಗ ನಾನು ಮ್ಯಾಗ್ನೆಟ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಆ್ಯಸ್ ಯು ನೋ ದಟ್ ಇಫ್ ಐ ಕನ್ಸಿಡರ್ ನಾರ್ತ್ ಪೋಲ್ ಟು ಸಮ್ ವಿಲ್, ಇದು ಔಟ್ಸೈಡ್ ದಿ ಮ್ಯಾಗ್ನೆಟ್. ಓಕೆ, ಇದು ಇನ್ಸೈಡ್ ಹಿಂಗೆ ಬರುತ್ತೆ. ಓಕೆ, ಅಗೇನ್ ದಿಸ್ ಆಲ್ಸೋ ಔಟ್ಸೈಡ್ ಬರುತ್ತೆ. ಕ್ಲಿಯರ್ ಆಯಿತಾ? ಆಲ್ವೇಸ್ ದ ಔಟ್ಸೈಡ್ ದಿ ಮ್ಯಾಗ್ನೆಟ್ ಫೀಲ್ಡ್ ಲೈನ್ಸ್ ಎಮರ್ಜ್ ಅಟ್ ನಾರ್ತ್ ಪೋಲ್. ಎಮರ್ಜ್ ಅಂದರೆ ಹೋಗೋ ಅಂಥದ್ದು. ಮರ್ಜ್ ಅಟ್ ಸೌತ್ ಪೋಲ್, ನಾರ್ತಿಂದ ಸೌತ್ಗೆ ಬರುತ್ತೆ. ಓಕೆನಾ? ಇನ್ಸೈಡ್ ಸೌತ್ ಟು ನಾರ್ತ್, ಇನ್ಸೈಡ್ ಏನಾಗುತ್ತೆ ಸೌತ್ ಟು ನಾರ್ತ್. ಇದೊಂದಾಯಿತು. ನೆಕ್ಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಅಟ್ ದಿ ಪೋಲ್ಸ್. ಕ್ಲೋಸರ್ ಅಟ್ ದಿ ಪೋಲ್ಸ್ ಯಾಕೆ, ಇಲ್ಲಿ ಏನು ಡಿಸೈಡ್ ಮಾಡುತ್ತೆ ಅನ್ನೋದು ಕೂಡ ಒಂದು ಕ್ವೆಶನ್ ಕೇಳ್ತಾರೆ. ಡಿಗ್ರಿ ಆಫ್ ಕ್ಲೋಸ್ನೆಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗಿವ್ಸ್ ದಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್. ನೋಡಿ ಎಲ್ಲಿ ಕ್ಲೋಸಸ್, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಕ್ಲೋಸ್ ಆಗಿರುತ್ತೋ ಅದು ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟ್ನ ಹೇಳುತ್ತೆ. ನೆಕ್ಸ್ಟ್ ಒನ್ ಬರೋದಾದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ನೋಡಿ ಇದನ್ನು ರೀಸನ್ ಆಗು ಕೇಳ್ಬೋದು. ವೈ ಡು 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಗಿವ್ ರೀಸನ್ ಅಂತ ಕೇಳಿದ್ರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ಬೇಕಾದ್ರೆ ಇಟ್ ವಿಲ್ ಇಂಟರ್ಸೆಕ್ಟ್ ಅಂದ್ಕೊಳ್ಳೋಣ. ಅಟ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಾಗುತ್ತೆ, ಇಟ್ ವಿಲ್ ಶೋ 2 ಡೈರೆಕ್ಷನ್. ನಮಗಿಲ್ಲ ನಾರ್ತ್ ತೋರಿಸ್ಬೇಕು ಇಲ್ಲ ಸೌತ್ ಇರಬೇಕು, ಎರಡೂ ತೋರಿಸ್ಬೇಕಾದ್ರೆ ಇಟ್ ವಿಲ್ ಬಿ ರಾಂಗ್, ಇಟ್ ಇಸ್ ನಾಟ್ ಪಾಸಿಬಲ್. ಹಾಗಾಗಿ ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳ್ತೀವಿ. ಸೊ ಹಾಗೆ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಈ ಪ್ರಾಪರ್ಟೀಸ್ನ. ಆಯಿತಾ? ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಇಲ್ಲಿ ಅಂತ ನೋಡೋದಾದರೆ, ಎಸ್ ಒಂದು ಫಿಗರ್ ಕೊಟ್ಟಿದ್ದಾರೆ. ಈ ಥರ ನೋಡಿ ಒಂದು ಫಿಗರ್ ಕೊಟ್ಟಿದ್ದಾರೆ ನೋಡಿ ಈ ಥರ. ಎಸ್ ಲುಕ್ ಅಟ್ ದಿಸ್, ಹೀಗೆ ಫಿಗರ್ ಕೊಟ್ಟಿದ್ದಾರೆ ಸರಿನಾ? ಎಸ್ ಪಾಸಿಟಿವ್ ನೆಗೆಟಿವ್ ಆ್ಯಂಡ್ ದಿಸ್ ಒನ್ ಎಕ್ಸ್ ದಿಸ್ ಒನ್ ವೈ ಅಂತ ಹೇಳಿ ಪೋಲ್ಸು ಸರಿನಾ? ಈಗ ನೋಡಿ, observe the circuit diagram, answer the following question. Mention the direction of magnetic field that forms around the point x and y ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಮೆನ್ಷನ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬಂದಾಗ ಡೈರೆಕ್ಷನ್ ಏನಾಗ್ತಿದೆ, ಸೊ ಇಟ್ ಇಸ್ ಕ್ಲಾಕ್ ವೈಸ್ ಬರ್ತಾ ಇದೆ. ಓಕೆ, ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ.
ನೆಕ್ಸ್ಟು ಸ್ಟೇಟ್ ದಿ ರೂಲ್ ದಟ್ ಹೆಲ್ಪ್ಸ್ ಟು ಡಿಸೈಡ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳೋದಾದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಕರೆಂಟ್ ಇಸ್ ಮೂವಿಂಗ್, ಇಲ್ಲಿ ಡೈರೆಕ್ಷನ್ ನೋಡಿ, ಕರೆಂಟ್ ಇಸ್ ಮೂವಿಂಗ್ ಅಪ್ವರ್ಡ್ಸ್, ಓಕೆನಾ, ಅಪ್ವರ್ಡ್ಸ್ ಆಗ್ತಾ ಇದೆ, ಕ್ಲಿಯರ್. ಸೊ ಅಪ್ವರ್ಡ್ಸ್ ಆಗ್ತಿದೆ ಅಂತಂದಾಗ ಸೊ ಇಲ್ಲಿ ವಾಟ್ ಯು ಹ್ಯಾವ್ ಟು ಅಬ್ಸರ್ವ್ ಈಸ್ ಆಂಟಿ ಕ್ಲಾಕ್ ವೈಸ್, ಸಾರಿ, ಇದ್ರ ಪ್ರಕಾರ ನಾವು ಇದರನ್ನೇ ರೈಟ್ ಹ್ಯಾಂಡ್ ತಂಬ್ ರೂಲೇ ಹೇಳ್ತಾ ಇರೋವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಇಫ್ ದ ತಂಬ್ ಆಫ್ ರೈಟ್ ಹ್ಯಾಂಡ್ ಪಾಯಿಂಟ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ದ ರಿಮೈನಿಂಗ್ ಕರ್ಲ್ಡ್ ಫಿಂಗರ್ಸ್ ಆನ್ ದ ಸೇಮ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಅಂತ ಹೇಳ್ತಿದ್ದೀವಿ. ಸೊ ಇಲ್ಲೇನಾಗ್ತಿದೆ ಅಂತಂದರೆ ಕರೆಂಟ್ ನೋಡಿ ಪಾಸಿಟಿವ್, ಆಸ್ ಯು ನೋ ದಟ್ ಇಟ್ ಆಲ್ವೇಸ್ ಮೂವ್ಸ್ ಪಾಸಿಟಿವ್ ಟು ನೆಗೆಟಿವ್. ಇಲ್ಲಿ ನೋಡಿ ಇಲ್ಲಿ ಅಪ್ವರ್ಡ್ಸ್ ಹೋಗ್ತಾ ಇದೆ, ಸೊ ಆಂಟಿ ಕ್ಲಾಕ್ ವೈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅದೇ ನೋಡಿ ಇಲ್ಲಿ ಮತ್ತೆ ವಾಪಸ್ ಡೌನ್ವರ್ಡ್ಸ್ ಬರಬೇಕಾದ್ರೆ ಕ್ಲಾಕ್ ವೈಸ್. ಸೊ ಇಲ್ಲೇನಾಗ್ತಿದೆ ಅಂತಂದರೆ ಹಿಯರ್ ಎಕ್ಸ್ ಆ್ಯಂಡ್ ವೈ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸಮ್ಟೈಮ್ಸ್ ಇಟ್ ಮೇ ಬಿ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಡೈರೆಕ್ಷನ್ನ ಬರೀರಿ. ಇದನ್ನು ಯಾವ ರೂಲ್ ಹೇಳ್ತಾ ಇದೆ, ಹೆಲ್ಪ್ ಮಾಡ್ತಿದೆ ಅಂತಂದಾಗ ರೈಟ್ ಹ್ಯಾಂಡ್ ತಂಬ್ ರೂಲ್ ಅಂತ ಹೇಳಿ ಬರಿಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಎರಡೇ ಇರೋದು, ಕರೆಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೇ ಇರಬೇಕಾದ್ರೆ ನಮ್ಗೇನಾಗುತ್ತೆ, ಸೊ ಕರೆಂಟ್ ಅಂತ ಬಂದಾಗ ತಂಬ್ ರೆಪ್ರೆಸೆಂಟ್ ದಿ ಕರೆಂಟ್ ಆಗಿರುತ್ತೆ, ದಿ ಅದರ್ ಫಿಂಗರ್ಸ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಹಾಗಾಗಿ ದಿಸ್ ಇಂಡಿಕೇಟ್ಸ್ ದಿ ರೈಟ್ ಹ್ಯಾಂಡ್ ತಂಬ್ ರೂಲ್ ಅಂತ ಬರೀರಿ. ನೆಕ್ಸ್ಟ್ ಬಿಟ್ಟರೆ ಇನ್ನೇನು ಕೇಳಿದ್ದಾರೆ ಇದರಲ್ಲಿ ಈ ಲೆಸನಲ್ಲಿ ಅಂತ ಅಂದ್ಕೊಂಡ್ರೆ, ನೆಕ್ಸ್ಟು explain the experiment to show that current carrying conductor experiences the magnetic force when it is placed in the magnetic field lines. ನೋಡಿ ಈ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಒಂದು ಬಾರ್ ಮ್ಯಾಗ್ನೆಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಓಕೆ. ಈ ಎಕ್ಸ್ಪೆರಿಮೆಂಟ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ನಾನು ತೊಗೊಂಡಿಲ್ಲ, ನಾವೊಂದು ರಾಡ್ ಮ್ಯಾಗ್ನೆಟ್ ಇಟ್ಟಾಗ ವಾಟ್ ಹ್ಯಾಪನ್ಸ್ ಅಂತ ಹೇಳಿ. ಸೊ ಈ ಎಕ್ಸ್ಪೆರಿಮೆಂಟ್ಸ್ನ ಒಂಚೂರು ಜಸ್ಟ್ ರಫಾಗಿ ಒಂದು ಪಾಯಿಂಟ್ಸ್ ನೀವೇ ಓನಾಗಿ ಪಾಯಿಂಟ್ಸ್ ಮಾಡ್ಕೊಂಡು ಬರಿಬೋದು ಇಷ್ಟೇ. ಇದು ಒಂದು ಇನ್ನು ಮಾಡೆಲ್ ಪೇಪರಲ್ಲಿ 1 ಕೇಳಿರುವಂಥದ್ದು. ನೆಕ್ಸ್ಟ್ ಬರೋದಾದರೆ ಸೆಕೆಂಡ್ ಮಾಡೆಲ್ ಪೇಪರಿಗೆ ಬರೋದಾದರೆ ಏನು ಕೇಳಿದ್ದಾರೆ ಅಂತ ನೋಡ್ತಾ ಬರೋಣ. ಫಸ್ಟ್ ಏನು ಕೇಳಿದ್ದಾರೆ ಅಂತಂದರೆ, ಇನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ದ ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಿಗೆ ನಾವು ಬರೋದಾದರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೋಡ್ಕೊಳ್ಳಿ, ಏನು ಹೇಳುತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಎಸ್, ನೋಡಿ ಇಲ್ಲಿ ಇಟ್ ಸ್ಟೇಟ್ಸ್ ದಟ್ ಇಫ್ ಯು ಹೋಲ್ಡ್ ದಿ ಥಂಬ್, forefinger, middle finger, left hand perpendicular to each other, forefinger in the direction of magnetic field, middle finger indicates the direction of current, then the thumb shows the direction of force. ಹಾಗಾದ್ರೆ ಇವ್ರು ಏನು ಕೇಳಿದ್ದಾರೆ, ಇನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳಿ ನಾವು ಬರಿತೀವಿ, MCQ ಅಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ಬರೋದಾದರೆ ವಾಟ್ ಈಸ್ ಸಲನಾಯ್ಡ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಸಲನಾಯ್ಡ್, how can it be converted into electromagnet ante. What is solenoid, how can it be converted into electromagnet. ಈಗ ನೋಡಿ electromagnet ಅಂತ ಬಂದಾಗ solenoid ಅಂತಂದರೆ ಇಟ್ ಇಸ್ ಇಲ್ಲೇನಿದೆ ನೋಡಿ, ದ ಫೀಲ್ಡ್ ಲೈನ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೈಟ್ ಲೈನ್ಸ್, ಓಕೆ. ಒಂದಷ್ಟು ಏನಾಗಿರುತ್ತೆ ಇನ್ಸೈಡ್ ಪ್ಯಾರಲಲ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್ ಅಂತ ಹೇಳಿ ನಾವು ಬರಿತೀವಿ, ಓಕೆ, solenoid ಡೆಫಿನೇಷನ್. ಬಟ್ ಇಲ್ಲಿ ಹೌ ಕ್ಯಾನ್ ಇಟ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಅಂತಂದರೆ, ಎಸ್, ಇದು ಎಲೆಕ್ಟ್ರೋಮ್ಯಾಗ್ನೆಟ್ ಬಗ್ಗೆ ಬರಿಬೇಕಾಗುತ್ತೆ. ಇಲ್ಲಿದೆ ನೋಡಿ ಪಾಯಿಂಟು, ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸಲನಾಯ್ಡ್ ಕ್ಯಾನ್ ಬಿ ಯೂಸ್ ಟು ಮ್ಯಾಗ್ನೆಟೈಸ್ ದಿ ಪೀಸ್ ಆಫ್ ಎಲೆಕ್ಟ್ರಿಕ್ ಮೆಟೀರಿಯಲ್ ಲೈಕ್ ಅ ಸಾಫ್ಟ್ ಐರನ್ ವೆನ್ ಪ್ಲೇಸ್ಡ್ ಇನ್ಸೈಡ್ ದ ಕಾಯಿಲ್. ಸಚ್ ಮ್ಯಾಗ್ನೆಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟ್. ಅಂದರೆ ಒಂದು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಕರೆಂಟ್ನ ಒಂದು ಸಾಫ್ಟ್ ಐರನ್ಗೆ ನಾವು ಪಾಸ್ ಮಾಡಿ ವಿ ಆರ್ ಕನ್ವರ್ಟಿಂಗ್ ದಟ್ ಸಾಫ್ಟ್ ಐರನ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟ್, ಓಕೆನಾ. ಸೊ ಹಾಗಾಗಿ ಈ ಥರ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಬರಿತೀರಾ. ನೆಕ್ಸ್ಟ್ ನೋಡಿ, ಹೌ ಡು ಯು ಟ್ರೇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದಿ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ದಿ ಕಾಂಪಾಸ್ ನೀಡಲ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ವೈ ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಅಂದರೆ ಡೈರೆಕ್ಷನ್ನ ಹೇಳುವಂಥದ್ದು. ಒಂದು ಮ್ಯಾಗ್ನೆಟಿಕ್ ಕಾಂಪಾಸ್ನ ಇಟ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಇದೆ. ಸೊ ಹೌ ಇಟ್ ಆ ಎಕ್ಸ್ಪೆರಿಮೆಂಟ್ನ ಒಂಚೂರು ಪ್ರಾಕ್ಟೀಸ್ ಮಾಡಿ. ಅದನ್ನು ಬಿಟ್ಟು ಇಲ್ಲಿ ಏನು ಕೇಳಿದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ವೈ ಅಂತ. ಈಗ ತಾನೇ ನಾನು ಹೇಳಿದ್ದೀನಿ, ಅಟ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ magnetic compass shows 2 direction which is not possible, so they do not intersect each other ಅಂತ ಬರೀತೀರಾ. ಅಥವಾ ಇಲ್ಲಿ ನೆಕ್ಸ್ಟ್ ನೋಡಿ, ವಾಟ್ ಆರ್ ದಿ ಕಾಸಸ್ ಆಫ್ ಓವರ್ಲೋಡಿಂಗ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ, ಇದನ್ನು ಸುಮಾರು ಸರಿ ಕೇಳ್ತಾರೆ. ಇಲ್ಲಿ ನೋಡಿ, ಸೊ ಓವರ್ಲೋಡಿಂಗ್ ಅಂತ ಬಂದಾಗ ಇಟ್ ಕಾಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ವೋಲ್ಟೇಜ್ ಆರ್ ಇಫ್ ಲೈವ್ ವೈರ್ ನ್ಯೂಟ್ರಲ್ ವೈರ್ ಕಮ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್. ನೋಡಿ ಸುಮಾರು ನಿಮಗೆ ಓವರ್ಲೋಡಿಂಗ್ಗೆ ಸಾಕಷ್ಟು ಕಾರಣ ಇದೆ. ಒಂದು ಪಾಯಿಂಟ್ ನಂಬರ್ 1 ಇನ್ಕ್ರೀಸ್ ಇನ್ ವೋಲ್ಟೇಜ್
or if live wire and neutral wire come into direct contact, or too many appliances are connected to a single socket. It results in overheating of the wires and causes damage to the electric circuit. ಅಥವಾ ಶಾರ್ಟ್ ಸರ್ಕ್ಯೂಟ್ ಅಂದರೆ ಶಾರ್ಟ್ ಸರ್ಕ್ಯೂಟ್ ಕಾಸ್ ವೆನ್ ಅ ಲೈವ್ ವೈರ್ ನ್ಯೂಟ್ರಲ್ ವೈರ್ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್, ದ ಕರೆಂಟ್ ಸಡನ್ಲಿ ಇನ್ಕ್ರೀಸಸ್ ಇನ್ ದಿ ಸರ್ಕ್ಯೂಟ್. ನೋಡಿ ಇಲ್ಲಿ ಓವರ್ಲೋಡಿಂಗ್ಗೆ ಇದು ಒಂದು ಕಾರಣ, ಬಟ್ ಇಲ್ಲಿ ಆಗುವಂಥದ್ದು ಒಂದು ಲೈವ್ ವೈರ್ ನ್ಯೂಟ್ರಲ್ ವೈರ್ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದಾಗ ಅಲ್ಲೇನಾಗುತ್ತೆ, ಸಡನ್ಲಿ ಇನ್ಕ್ರೀಸಸ್ ಇನ್ ದಿಸ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಇಟ್ ಕಾಸಸ್ ಸ್ಪಾರ್ಕ್ ಅಂಡ್ ಫೈರ್, ಡ್ಯಾಮೇಜ್ ದಿಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಂಡ್ ದಿ ಅಪ್ಲಯನ್ಸಸ್ ಅಂತ ಕೇಳುವಂಥದ್ದು ಇರುತ್ತೆ. ಇವೆರಡು ಪಾಯಿಂಟನ್ನು ಬರೀರಿ. ನೆಕ್ಸ್ಟ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಅರ್ತ್ ವೈರ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಂತ ಕೇಳಿದೆ. ಅಂದರೆ ಅರ್ಥಿಂಗ್ ಬಗ್ಗೆ ನೀವು ಬರೆದ್ರೆ ಆಯ್ತು. ಅಂದರೆ ದಿ ಅಪ್ಲಯನ್ಸಸ್ ಹ್ಯಾವಿಂಗ್ ಮೆಟಾಲಿಕ್ ಬಾಡಿ ಲೈಕ್ ಎಲೆಕ್ಟ್ರಿಕ್ ಐರನ್, ರೆಫ್ರಿಜರೇಟರ್ ಎಕ್ಸೆಟ್ರಾ, ದೇರ್ ಮೆಟಾಲಿಕ್ ಬಾಡಿ ಇಸ್ ಕನೆಕ್ಟೆಡ್ ಟು ಅರ್ತ್ ವೈರ್, ಸೊ that if there any leakage in the current, it passes through the earth and prevents the electric shock. ನೋಡಿ ಎಲ್ಲ ಪಾಯಿಂಟ್ಸು ಇಲ್ಲೇ ಇದೆ. ಹಾಗಾಗಿ ಕಂಪ್ಲೀಟ್ ನಿಮಗೆ ಒಂದು ಪ್ಯಾಕೇಜ್ ಸಿಗುತ್ತೆ. ಏನೇನು ಕೇಳಿದ್ದಾರೆ ಮಾಡೆಲ್ ಪೇಪರಲ್ಲಿ, ನಾನು ಎಷ್ಟು ಆನ್ಸರ್ ಬರಿಬೇಕು, ಆಮೇಲೆ ಶಾರ್ಟ್ ಆಗಿದೆ, ಯಾವುದೇ ಲೆಂತಿ ಆಗಿಲ್ಲ, ಈಸಿಯಾಗಿ ನೀವು ಇಲ್ಲಿ ಆನ್ಸರ್ನ ಬರಿಬಹುದು. ಇನ್ನು ಇಷ್ಟು ಮಾಡೆಲ್ ಪೇಪರ್ 2 ಅಲ್ಲಾದರೆ, ಇಫ್ ಐ ಕಮ್ ಟು ದ ಮಾಡೆಲ್ ಪೇಪರ್ 3, ಮಾಡೆಲ್ ಪೇಪರ್ 3ಗೆ ಬಂದರೆ, ಸೊ ವಾಟ್ ಇಸ್ ಏನು ಕೇಳಿದ್ದಾರೆ ಅಂತ ನೋಡೋಣ. What problem will occur when live wire neutral wire connected directly to the household electric appliances from the electric poles? ಏನಾಗುತ್ತೆ ಪರ್ಟಿಕ್ಯುಲರ್ ಆಗಿ ಅಂತ ಬಂದಾಗ, ಇಟ್ ಅಕ್ಕರ್ ಶಾರ್ಟ್ ಸರ್ಕ್ಯೂಟ್, ಬಿಕಾಸ್ ಇದನ್ನೇ ಸೇಮ್ ಬರೀತೀರಾ. when live wire and neutral wire come into direct contact, current suddenly increases in the circuit, it causes spark and fire damage and leads to the short circuit ಅಂತ ಹೇಳಿ ಬರೀತೀರಾ. ಓಕೆನಾ? ನೆಕ್ಸ್ಟ್ ನೋಡ್ತಾ ಬರೋದಾದರೆ, how do magnetic field lines appear when electric current passes through the circular loop of the conducting wire? circular loop ಬಗ್ಗೆ ನೀವೇನು ಮಾಡಬೇಕಾಗುತ್ತೆ, you have to write. ಓಕೆ, ಹೇಗೆ ನಮಗೆ ಸ್ಟ್ರೈಟ್ ಕಂಡಕ್ಟ್ರಲ್ಲಿ ಏನಾಗುತ್ತೆ, ಸೇಮ್ ಲೂಪ್ ಬಗ್ಗೆ, ಸರ್ಕ್ಯುಲರ್ ಲೂಪ್ದು ಒಂಚೂರು ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ನಾನು ಇದರಲ್ಲಿ ತೊಗೊಂಡಿಲ್ಲ, ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿ. ಆರ್ ಅಂತೇಳಿ ಒಂದು ಕ್ವೆಶನ್ ಕೊಡಿದ್ದಾನೆ, ಎಕ್ಸ್ಪ್ಲೇನ್ ದಿ ಫಂಕ್ಷನ್ ಆಫ್ ಅರ್ತ್ ವೈರ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್. ಸೇಮ್ ಅರ್ಥಿಂಗ್ ಬಗ್ಗೆನೇ ಇಷ್ಟು ಸೆಂಟೆನ್ಸ್ ಬರೆದ್ರು ಆಯಿತು. ನೋಡಿ ಸಿಂಪಲ್ ಆಗಿರೋದ್ರಿಂದ ಬರೀಬಹುದು. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಬಂದರೆ, ಎಕ್ಸ್ಪ್ಲೇನ್ ದಿ ಆ್ಯಕ್ಟಿವಿಟಿ ಟು ವೆರಿಫೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಈಗಾಗಲೇ ಹೇಳಿದ್ವಲ್ಲ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ದು ಒಂದು ಬಾರ್ ಮ್ಯಾಗ್ನೆಟ್ ಮತ್ತು ಒಂದು ಇದ್ರದ್ದು ಮ್ಯಾಗ್ನೆಟ್, ಅದನ್ನೇ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಇಲ್ಲಿ. ಆ ಎಕ್ಸ್ಪೆರಿಮೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಇಲ್ಲ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ಪಾಯಿಂಟ್ಸ್ ಬರೀಬೇಕು ಅಂತೇಳಿ, ಅಲ್ಲಿ ಕೂಡ ನೀವು ರೆಫರ್ ಮಾಡ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಬರೋದಾದರೆ, ಲಾಸ್ಟ್ ಮಾಡೆಲ್ ಪೇಪರಲ್ಲಿ ನೋಡೋದಾದರೆ ಈ ಲೆಸನಲ್ಲಿ ಏನು ಕೇಳಿದ್ದಾರೆ, ಎಸ್ ನೋಡ್ತಾ ಬನ್ನಿ. ಏನು ಎಸ್, ಎಕ್ಸ್ಪ್ಲೇನ್ ದಿ ಮೆಥಡ್ ಆಫ್ ಪ್ರಿಪೇರಿಂಗ್ ದಿ ಎಲೆಕ್ಟ್ರೋಮ್ಯಾಗ್ನೆಟ್. ಸೇಮ್ ಎಲೆಕ್ಟ್ರೋಮ್ಯಾಗ್ನೆಟ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂತಂದರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ಎಲೆಕ್ಟ್ರೋಮ್ಯಾಗ್ನೆಟ್ ಡೆಫಿನೇಷನ್ ಬರೆದ್ರೇ ಸಾಕು ನೀವು. ಆರ್ ವಾಟ್ ಈಸ್ ಶಾರ್ಟ್ ಸರ್ಕ್ಯೂಟಿಂಗ್? ನೋಡಿ ಈಗ ತಾನೇ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್, ರೈಟ್ ಎನಿ ಟೂ ಮೆಜರ್ಡ್ ದಟ್ ಕ್ಯಾನ್ ಬಿ ಫಾಲೋ ಟು ಪ್ರಿವೆಂಟ್ ದಿ ಪಾಸಿಬಲ್ ಡ್ಯಾಮೇಜ್ ಡ್ಯೂ ಟು ಸರ್ಕ್ಯೂಟ್. ಏನು ಓವರ್ಲೋಡಿಂಗಲ್ಲಿ ಏನಾಯಿತು ಅದನ್ನೇ ಪಾಸಿಬಲ್ ಮೆಷರ್ಸ್ ಬರೆದ್ರೆ ಸಾಕು. ನೆಕ್ಸ್ಟ್ ಬಂದರೆ ಇಷ್ಟೇ ಕೇಳಿರು ನೋಡಿ, ಸಿಂಪಲ್ಲಾಗಿ ಈಸಿಯಾಗಿ ಏನೇನು ನೋಡ್ಕೊಳ್ಬೇಕು, ಎಲೆಕ್ಟ್ರೋಮ್ಯಾಗ್ನೆಟ್ ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ, ಅರ್ಥಿಂಗ್ಗೆ ಕಾರಣ ನೋಡ್ಕೊಳ್ಳಿ, ಓವರ್ಲೋಡಿಂಗ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಗೊತ್ತಿರಲಿ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಬಗ್ಗೆ ಗೊತ್ತಿರಲಿ, ಅಲ್ಲಿ ಬರುವಂಥ ಸಿಂಪಲ್ ಎಕ್ಸ್ಪೆರಿಮೆಂಟು ಮತ್ತು ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಬರುವಂಥ ಸಿಂಪಲ್ ಎಕ್ಸ್ಪೆರಿಮೆಂಟ್ ಇಷ್ಟು ನೋಡಿಕೊಂಡ್ರು, ಆಮೇಲೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಷ್ಟು ನೋಡಿಕೊಂಡ್ರು ಸಾಕು. ಈ ಲೆಸನ್ನ ಈಸಿಯಾಗಿ ನೀವು ಔಟ್ ಆಫ್ ಔಟ್ ಈ ಲೆಸನ್ನಲ್ಲಿ ತೊಗೊಳ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ಬರೋಣ. ಈಗ ಲೈಟ್ ಲೆಸನ್ಗೆ ಬರ್ತೀನಿ. ಲೈಟ್ ಲೆಸನಲ್ಲಿ ಏನೇನು ಕೇಳಿದ್ದಾರೆ ಅಂತ ನೋಡ್ತಾ ಬರೋಣ. ಈಗ ಫಸ್ಟ್ ಪೇಪರಿಂದ ಬರ್ತೀನಿ. ಕಮಿಂಗ್ ಟು ದ ಫಸ್ಟ್ ಪೇಪರ್ಗೆ ಬಂದರೆ, ಲೈಟ್ ಲೆಸನಲ್ಲಿ ಏನು ಕೇಳಿದ್ದಾರೆ ಫಸ್ಟ್ ಒನ್ ನೋಡ್ತಾ ಬರ್ತೀನಿ. ದಿ ಸೆಂಟರ್ ಆಫ್ ಸ್ಪೆರಿಕಲ್ ಮಿರರ್ ಈಸ್ ಅಂತ ಕೇಳಿದ್ದಾರೆ. ದ ಸೆಂಟರ್ ಆಫ್ ಸ್ಪೆರಿಕಲ್ ಮಿರರ್ ಅಂತ ಕೇಳಿದ್ದಾರೆ. ವಾಟ್ ಇಸ್ ಸೆಂಟರ್ ಆಫ್ ಸ್ಪೆರಿಕಲ್ ಮಿರರ್ ಅಂತ ನಾವು ನೋಡೋದಾದರೆ, ವಾಟ್ ವಿ ಕಾಲ್ ಇಟ್ ಆಸ್ ಸ್ಪೆರಿಕಲ್ ಮಿರರಲ್ಲಿ ಸೆಂಟರ್ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅ ಅಪರ್ಚರ್ ಅಂತ ಕರಿತೀವಿ. ಅಪರ್ಚರ್ ಈಗ ನಾವು ಮಿರರ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಮಿರರಲ್ಲಿ ನಾವು ಸೆಂಟರ್ ಆಫ್ ಮಿರರ್ ನೋಡಿ, ಸೆಂಟರ್ ಆಫ್ ಮಿರರ್ ಅಂತ ತೊಗೊಳಿದ್ರೆ ವಿ ಕಾಲ್ ಇಟ್ ಆಸ್ ಅನ್ ಅಪರ್ಚರ್, ನೆನಪಲ್ಲಿರಲಿ. ನೆಕ್ಸ್ಟ್ ಇನ್ನೇನು ಕೇಳಿದ್ದಾರೆ ಇದರಲ್ಲಿ ಬರೋದಾದರೆ, ಒಂದು ರೇ ಡಯಾಗ್ರಾಮ್ ನೋಡಿ, ಮಿರರಲ್ಲಾಗಿರ್ಬೋದು ಅಥವಾ ಲೆನ್ಸಲ್ಲಾಗಿರ್ಬೋದು, ಅದರಲ್ಲೂ ಸ್ಪೆಷಲಿ ನಿಮಗೆ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್ 6 ಏನಿದೆ ಅದನ್ನು ಕೂಡ ನನ್ನ
ವೀಡಿಯೋಸಲ್ಲಿ ನೋಡಿದ್ರೆ ನಾನು ತುಂಬ ಕ್ಲಿಯರಾಗಿ ವಿತ್ ಫಿಗರ್ ವಿತ್ ಅನಿಮೇಷನ್ ಸುಮಾರು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನನ್ನ ಇದರಲ್ಲೇ ಹೋದರೆ ನಿಮಗೆ ಸುಮಾರು ನಿಮಗೆ ಒಂದು ಅನಿಮೇಷನಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ಕೂಡ. ಓಕೆ, ಹಾಗಾಗಿ ಒಂದಷ್ಟು ರೇ ಡಯಾಗ್ರಾಮ್ಸ್ ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ತೊಗೊಂಡಿಲ್ಲ, ಆಗ ಅಲ್ಲಿ ನೀವು ರೆಫರ್ ಮಾಡಿ. ನೆಕ್ಸ್ಟ್ ಕೇಳೋದಾದರೆ ನೆಕ್ಸ್ಟ್ ಇನ್ನೇನು ಈ ಲೆಸನಲ್ಲಿ ಕೇಳಿದ್ದಾರೆ ಅಂತ ನೋಡೋದಾದರೆ, ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕೇಳಿದ್ದಾರೆ. ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಬಂದರೆ ನೋಡಿ, ರಿಫ್ಲೆಕ್ಷನ್ 2 ಲಾಸ್, ವೆರಿ ಸಿಂಪಲ್, ಎರಡು ಈಸಿಯಾಗಿ ನೆನ್ಪಿಟ್ಕೋಬೋದು. ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈಗ ಮಿರರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಯಾವ ರೇ ಬಂದು ಇನ್ಸಿಡೆಂಟ್ ಆಗುತ್ತೆ ಇದನ್ನು ಇನ್ಸಿಡೆಂಟ್ ರೇ ಅಂತೀವಿ, ಯಾವ ರೇ ಮಿರರ್ಗೆ ಬಂದು ಬೌನ್ಸ್ ಬ್ಯಾಕ್ ಆಗುತ್ತೆ ಅದನ್ನು ರಿಫ್ಲೆಕ್ಟೆಡ್ ರೇ ಅಂತೀವಿ. ಇವೆರಡರ ಮಧ್ಯೆ ನಾವು ಒಂದು ಸ್ಟ್ರೈಟ್ ಲೈನ್ ತೊಗೊಂಡ್ರೆ ಅದನ್ನು ನಾರ್ಮಲ್ ಲೈನ್ ಅಂತೀವಿ. ಇವೆರಡರ ಮಧ್ಯೆ ನೋಡಿ, ನಾರ್ಮಲ್ಗೂ ಇನ್ಸಿಡೆಂಟ್ಗೂ ಫಾರ್ಮ್ ಆಗುವಂಥದ್ದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ನಾರ್ಮಲ್ಗೂ ರಿಫ್ಲೆಕ್ಟೆಡ್ ರೇಗೂ ಆಗುವಂಥದ್ದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅವೆರಡು ಸೇಮ್ ಇರುತ್ತೆ ಅಂತ ಫಸ್ಟ್ ಒಂದು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಫಸ್ಟ್ ಲಾ. ಸೆಕೆಂಡ್ ಲಾ, ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಲೈನ್ ಟು ದ ಮಿರರ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್, ಒಂದೇ ಕಡೆ ಇದೆ ಅಂತ ಹೇಳಿ ಕೂಡ ಬರೀತೀರಾ. ನೆಕ್ಸ್ಟ್ ಕಂಟಿನ್ಯೂಟಿ ಇದೆ, ಏನು ಕೊಟ್ಟಿದ್ದಾನೆ ನೆಕ್ಸ್ಟ್ ಬಿ ಆಪ್ಷನ್ ಇದೆ. ಮ್ಯಾಗ್ನಿಫಿಕೇಶನ್ ಆಫ್ ಮಿರರ್ ಇಸ್ +1. ವಾಟ್ ಡಸ್ ಇಟ್ ಮೀನ್? ಮೆನ್ಷನ್ ದ ಟೈಪ್ ಆಫ್ ಮಿರರ್. ಮ್ಯಾಗ್ನಿಫಿಕೇಶನ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡಿ, ಮ್ಯಾಗ್ನಿಫಿಕೇಶನ್ನು ಯಾವಾಗಲೂ ಮಿರರಲ್ಲಿ, ನಾನು ಪರ್ಟಿಕ್ಯುಲರ್ ಆಗಿ ಮಿರರ್ ಬಗ್ಗೆ ಮಾತಾಡೋದಾದರೆ, ಇಫ್ ಇಟ್ ಈಸ್ ಪಾಸಿಟಿವ್ ಇಟ್ ಟೇಕ್ಸ್ ದಿ ವರ್ಚುವಲ್ ಇಮೇಜ್. ಸೊ ಪಾಸಿಟಿವ್ ಆಗಿದ್ರೆ ಏನಂತ ಹೇಳ್ಬೋದು, ಇಟ್ ಈಸ್ ಅನ್ ವರ್ಚುವಲ್ ಇಮೇಜ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಇಲ್ಲಿ ಮೆನ್ಷನ್ ದ ಟೈಪ್ ಆಫ್ ದಿಸ್ ಮಿರರ್. ಸೊ ವರ್ಚುವಲ್ ಆಗಿದ್ರೆ ಯಾವ ಮಿರರ್ ಆಗಿರುತ್ತೆ? ಇದು ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಪಾಸಿಟಿವ್ ಆಗಿದ್ರೆ ಏನಾಗಿರುತ್ತೆ? ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ ಅಂತ ಹೇಳಿ ಬರೀತೀರಾ. ಇಷ್ಟೇ ಕೇಳಿರೋವಂಥದ್ದು ಯಾವುದರಲ್ಲಿ? ಮಾಡೆಲ್ ಪೇಪರ್ 1ನಲ್ಲಿ. ಮಾಡೆಲ್ ಪೇಪರ್ 2ಅಲ್ಲಿ ಬಂದಾಗ ಏನು ಕೇಳಿದ್ದಾರೆ ನೋಡ್ತಾ ಬರೋಣ. ನೆಕ್ಸ್ಟ್ ನೋಡಿ, ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸಿಗೆ ಬಂದಾಗ ನೋಡಿ, ಕಾನ್ಕೇವ್ ಲೆನ್ಸ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ನೋಡಿ, ಕಾನ್ಕೇವ್ ಲೆನ್ಸ್ ಅಂತ ಬಂದರೆ ಏನೇನು ಕೇಳಿದ್ದಾರೆ? ಇಟ್ ಈಸ್ ಥಿನ್ನರ್ ಅಟ್ ಎಡ್ಜಸ್, ಥಿಕ್ಕರ್ ಅಟ್ ಮಿಡಲ್. ಎಸ್. ಸೊ ಬಟ್ ಇದು ಉಲ್ಟಾ. ಏನಾಗಿರುತ್ತೆ? ಎಡ್ಜಸ್ಸಲ್ಲಿ ಥಿಕ್ಕರ್ ಆಗಿರುತ್ತೆ, ಮಿಡಲಲ್ಲಿ ಥಿನ್ನರ್ ಆಗಿರುತ್ತೆ. ಡೈವರ್ಜಸ್ ದಿ ಲೈಟ್ ರೇಸ್, ಫಾರ್ಮ್ಸ್ ರಿಯಲ್ ಆ್ಯಂಡ್ ಇನ್ವರ್ಟ್ ಇಮೇಜ್, ಕನ್ವರ್ಜಸ್ ಲೈಟ್ ರೇಸ್. ಸೊ ಇಟ್ ಇಸ್ ಡೈವರ್ಜಸ್. ಇಲ್ಲೇನಾಗಿರುತ್ತೆ, ಇಲ್ಲಿ ನಾವು ತೊಗೊಳೋದಾದರೆ ದಿಸ್ ಇಸ್ ದಿ ತೊಗೊಂಡ್ರೆ ಪೋಲ್ ಅಂತ ಹೇಳಿ. ಸೊ ಯಾವುದೇ ಒಂದು ರೇಸು ಬಂದಿಲ್ಲಿ ನೋಡಿ ಸ್ಟ್ರೈಕ್ ಮಾಡಿದ್ರೆ ಇಟ್ ಡೈವರ್ಜಸ್ ದಿ ಲೈಟ್ ರೇಸ್. ಸೊ ಹಾಗಾಗಿ ಇಲ್ಲಿ ಡೈವರ್ಜಸ್. ಬಟ್ ಬೇರೆ ಪ್ರಾಪರ್ಟೀಸ್ ಅಂತ ಬಂದಾಗ ನೋಡಿ, ಇದು ಹೇಗಿರುತ್ತೆ ಅಂದರೆ ಥಿನ್ನರ್ ಅಟ್ ಸೆಂಟರ್, ಓಕೆನಾ, ಮಿಡಲ್, ಥಿಕ್ಕರ್ ಅಟ್ ಎಡ್ಜಸ್ ಆಗಿರುತ್ತೆ ಇದು, ಓಕೆನಾ. ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್, ಇಫ್ ದ ಫೋಕಲ್ ಲೆಂತ್ ಆಫ್ ದಿ ಸ್ಪೆರಿಕಲ್ ಮಿರರ್ ಇಸ್ 25 ಸೆಂಟಿಮೀಟರ್ ದೆನ್ ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕೇಳ್ತಿದ್ದಾರೆ. ಸೊ ಮಿರರಲ್ಲಿ ನಿಮಗೆ ಫೋಕಲ್ ಲೆಂತ್ಗೂ ಒಂದು ರಿಲೇಷನ್ಶಿಪ್ ಇದೆ ನೋಡಿ, ಇದು ರಿಲೇಷನ್ಶಿಪ್. ರೇಡಿಯಸ್ ಆಫ್ ಕರ್ವೇಚರ್ಗೂ ಫೋಕಲ್ ಲೆಂತ್ಗೂ ಒಂದು ರಿಲೇಷನ್ಶಿಪ್ ಇದೆ. R = 2 ಟೈಮ್ಸ್ ಆಫ್ ಫೋಕಲ್ ಲೆಂತ್. ಈಗ ಫೋಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 25 ಕೊಟ್ಟಿದ್ದಾರೆ. ದೆನ್ ಇಟ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕೇಳ್ತಾರೆ 2 ಟೈಮ್ಸ್ ಅಷ್ಟೇ, 2 × 25. ಸೊ ಇಟ್ ಇಸ್ 50 ಅಂತ ಹೇಳಿ ಬರಿತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಇಸ್ 50 ಸೆಂಟಿಮೀಟರ್. ಕ್ಲಿಯರ್ ಆಯಿತಾ? ಅದೇ ನೋಡಿ, ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟು ಫೋಕಲ್ ಲೆಂತ್ ಕೇಳಿದಾಗ ಡಿವೈಡೆಡ್ ಬೈ 2 ಮಾಡಿ. ಇದು ಈ ಲೆಸನ್ದಾಯಿತು. ನೆಕ್ಸ್ಟ್ ಇನ್ನೇನು ಕೇಳಿದ್ದಾರೆ ಈ ಲೆಸನಲ್ಲಿ ಅಂತ ನೋಡೋದಾದರೆ, ಒಂದು ರೇ ಡಯಾಗ್ರಾಮ್ ಕೇಳಿದ್ದಾರೆ. ಸೊ ಪ್ರಾಕ್ಟೀಸ್ ಮಾಡಿ ರೇ ಡಯಾಗ್ರಾಮ್ನ. ನೆಕ್ಸ್ಟು, ವಾಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ 2.42. ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಫಸ್ಟು ನೋಡಿ, ವಾಟ್ ಇಸ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕಾಗುತ್ತೆ. ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಟು ಅನದರ್ ಗೆಟ್ಸ್ ಬೆಂಡ್, ದಿಸ್ ಬೆಂಡಿಂಗ್ ಆಫ್ ಲೈಟ್ ಇಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್ ಆಫ್ ಲೈಟ್. ಆಯಿತಾ? ನೆಕ್ಸ್ಟ್ ನೋಡಿ, ವಾಟ್ ಈಸ್, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲೊಂದು ಸಿಂಪಲ್ ಆಗಿದೆ. ಇದು ಏನಂತ ಕೇಳಿದ್ದಾರೆ ಅಂತಂದರೆ, ವಾಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ 2.42. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್? ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ಫಾರ್ಮುಲಾ ಇದು. ಏನಂತ ಅಂದರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಡೆಫಿನೇಷನ್ ಏನು ಹೇಳ್ತಿದ್ದ? ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆಫ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ದ ಮೀಡಿಯಮ್. ಇಲ್ಲಿ ಮೀಡಿಯಮ್ ಏನು ಹೇಳ್ತಿದ್ದಾರೆ? ಡೈಮಂಡ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನೀವೇನು ಬರೀತೀರಾ ಇದಕ್ಕೆ? ವಾಟ್ ಡಸ್, ಈಗ ಡೈಮಂಡ್ ರಿಫ್ರಾಕ್ಟಿವ್ ಇಂಡೆಕ್ಸು 2.42. ಓಕೆ, ವಾಟ್ ಡಸ್ ಇಟ್ ಮೀನ್? ಏನು ಹಾಗಾದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಏನಾದರೂ ಅರ್ಥ ಅಂತಂದರೆ,
ಏನು ಬರಿತೀರಾ ಅಂದರೆ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಈಸ್ 2.42. ಅದೇ ಡೆಫಿನೇಷನ್ನೇ ಮೀಡಿಯಮ್ ಇರೋ ಜಾಗದಲ್ಲಿ ಡೈಮಂಡ್ ಅಂತ ಹೇಳಿ ವ್ಯಾಲ್ಯೂನ ಹೇಳಬೇಕಾಗತ್ತೆ. ಈ ಥರ ಕೊಡ್ತಾರೆ. ನೆಕ್ಸ್ಟ್ ವಾಟ್ ಇಸ್ ದ ಮೀನಿಂಗ್ ಆಯಿತು. ವಾಟ್ ಆರ್ ದಿ ಯೂಸಸ್ ಆಫ್ ಕಾನ್ಕೇವ್ ಮಿರರ್, ರೈಟ್ ದಿ ಮಿರರ್ ಫಾರ್ಮುಲಾ. ಯೂಸಸ್ ಅಂತ ಬರೋಣ. ಈಗ ಯೂಸಸ್ ಅಂತ ಬಂದರೆ ಕಾನ್ಕೇವ್ ಮಿರರ್ ನೋಡ್ತಾ ಬನ್ನಿ. ವಿ ಹ್ಯಾವ್ ಸೋ ಮೆನಿ ಯೂಸಸ್ ಆಫ್ ದಿ ಕಾನ್ಕೇವ್ ಮಿರರ್. ಇಟ್ ಈಸ್ ಯೂಸ್ಡ್ ಇನ್ ಟಾರ್ಚ್, ಸರ್ಚ್ ಲೈಟ್, ಹೆಡ್ಲೈಟ್ಸ್, and it is used in a shaving mirror to see the larger image of face. They're used by dentists to see the larger image of teeth. I mean, large concave mirrors used to concentrate the sunlight to produce this heat in solar furnace. ಇದಿಷ್ಟು ಯೂಸಸ್ಸು. ಯಾವ್ದಾದ್ರು ಒಂದೆರಡು ಯೂಸಸ್ನ ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ರೈಟ್ ದಿ ಮಿರರ್ ಫಾರ್ಮುಲಾ ಅಂತ ಕೇಳಿದಾಗ ದಿಸ್ ಇಸ್ ಮಿರರ್ ಫಾರ್ಮುಲಾ, ದಟ್ ಈಸ್ 1/f is equal to 1/u plus 1/v. ಅದೇ ಜಾಗದಲ್ಲಿ ಲೆನ್ಸ್ ಫಾರ್ಮುಲಾ ಅಂತ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ ಲೆಸನ್ನಲ್ಲಿ ಕೂಡ ನೀವು ಈಸಿಯಾಗಿ ಮಾರ್ಕ್ಸ್ ತೆಗಿಬೋದು. ಸೊ ಐ ಆಮ್ ಗೋಯಿಂಗ್ ವಿತ್ ನೆಕ್ಸ್ಟ್ ಲಾಸ್ಟ್ ಮಾಡೆಲ್ ಪೇಪರ್ಗೆ ಹೋಗ್ತೀನಿ. ನೋಡ್ತಾ ಬನ್ನಿ. ನೆಕ್ಸ್ಟ್ ಮಾಡೆಲ್ ಪೇಪರ್ ನೋಡೋದಾದರೆ ನೆಕ್ಸ್ಟ್ ನೋಡಿ, ದ ಮ್ಯಾಗ್ನಿಫಿಕೇಶನ್ ಆಫ್ ಇಮೇಜ್ ಪ್ರೊಡ್ಯೂಸ್ಡ್ ಬೈ ದಿ ಮಿರರ್ ಈಸ್ -1.73. ದೆನ್ ದ ನೇಚರ್ ಆಫ್ ಇಮೇಜ್ ಈಸ್, ಈಗ ತಾನೇ ಹೇಳಿದೆ ಮಿರರ್ದು ಮ್ಯಾಗ್ನಿಫಿಕೇಷನ್ನು ಇಲ್ಲಿ ಮೈನಸ್ ಅಂತಿದ್ದಾರೆ, -1.73 ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಮೈನಸ್ ಇದೆ ಅಂತಂದರೆ ಏನಂತ ಹೇಳಿದೆ ಆಲ್ರೆಡಿ, ಇಟ್ ಇಸ್ ರಿಯಲ್ ಇಮೇಜ್. ನೆನಪಲ್ಲಿ ಇಟ್ಕೊಳ್ಳಿ. ಅದರಲ್ಲೂ ಮಿರರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮಿರರಲ್ಲಿ ಮ್ಯಾಗ್ನಿಫಿಕೇಶನ್ ಪ್ಲಸ್ ಇದ್ದರೆ ವರ್ಚುವಲ್ ಇಮೇಜ್, ಮೈನಸ್ ಇದ್ದರೆ ರಿಯಲ್ ಇಮೇಜ್. ಇಲ್ಲಿ -1.73 ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೇಚರ್ ಆಫ್ ಏನಾಗಿರುತ್ತೆ, ರಿಯಲ್ ಇದೆ ಅಂತಂದರೆ ಇಟ್ ಇಸ್ ಡಿಮಿನಿಷ್ಡ್ ಆಗಿರುತ್ತೆ. ರಿಯಲ್ ಜೊತೆ ಯಾವಾಗಲೂ ಏನೇ ಇರಬೇಕು, ಡಿಮಿನಿಷ್ಡ್. ವರ್ಚುವಲ್ ಜೊತೆ ಎರೆಕ್ಟ್ ಇರಬೇಕು, ನೆನಪಲ್ಲಿರಲಿ. ಓಕೆನಾ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಏನು ಕೇಳಿದ್ದಾರೆ, ಎಸ್ absolute refractive index of the medium cannot be less than 1, justify the answer ಅಂತ ಕೇಳ್ತಾರೆ. absolute ಅಂತ ಬಂದಾಗ ಎಸ್ ಇಲ್ಲೇ ಹೇಳಿದ್ದೀನಿ ನೋಡಿ, absolute ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಎಸ್ absolute ಅಂತ ಬಂದಾಗ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, C/V ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಟ್ ಕೆನಾಟ್ ಬಿ ಲೆಸ್ ದೆನ್ 1. ಲೆಸ್ ದೆನ್ 1 ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇಲ್ಲಿ ನಾವು ಮೀಡಿಯಮ್ಸ್ ಅಂತ ತೊಗೊಳ್ಬೇಕಾದ್ರೆ ಎವ್ರಿಥಿಂಗ್, ಇಲ್ಲಿ ಸ್ಪೀಡ್ ಆಫ್ ವ್ಯಾಕ್ಯೂಮ್ ಅಂತ ತೊಗೊಂಡಾಗ ಏರ್ ಆರ್ ವ್ಯಾಕ್ಯೂಮ್ ನಿಮ್ಗೆ ಗೊತ್ತಿದೆ, ಇಟ್ ಇಸ್ 3 × 10 ಸೊ ಇಟ್ ಈಸ್ 10⁸ ಅಂತ ತೊಗೊಳ್ತೀವಿ ವ್ಯಾಕ್ಯೂಮ್ದು. ಬಟ್ ಇಲ್ಲಿ ಬೇರೆದೆಲ್ಲ ನಾವು ಮೀಡಿಯಮ್ ಅಂತ ಕನ್ಸಿಡರ್ ಮಾಡಿದಾಗ ದೇ ಆರ್ ಆಲ್ವೇಸ್, ಅವೆರಡು ನಾವು ಡಿವೈಡ್ ಮಾಡಿದಾಗ ಇಟ್ ಕೆನಾಟ್ ಬಿ ಲೆಸ್ ದೆನ್ 1. ಓಕೆನಾ, ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ನೋಡಿ ಮ್ಯಾಕ್ಸಿಮಮ್ ಇರೋದೇ 2.42 ಡೈಮಂಡ್ದು. ಓಕೆನಾ, ಹಾಗಾಗಿ ನೀವು ಇಲ್ಲಿ ಈ ರೀಸನ್ ಬರೀಬೋದು. ಬಿಕಾಸ್ ಆ್ಯಸ್ ಡೆಫಿನೇಷನ್ ಹೇಳಿ ಆ್ಯಂಡ್ ಇಲ್ಲಿ ಏರ್ ಆರ್ ವ್ಯಾಕ್ಯೂಮ್ ಅಂತ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಇಟ್ ಈಸ್ ಮೋರ್ ದೆನ್ ದಟ್ ಆಫ್ ದ ಮೀಡಿಯಮ್. ಸೊ ಹಾಗಾಗಿ ಇಟ್ ಕೆನಾಟ್ ಬಿ ದಿ ಲೆಸ್ ದೆನ್ 1 ಅಂತ ಹೇಳಿ ಬರೀತೀರಾ. ಇನ್ನು ನೆಕ್ಸ್ಟ್ ನೋಡಿ, 2 ಮಾರ್ಕ್ಸಲ್ಲಿ ಸ್ಟೇಟ್ ದಿ ಲಾಸ್ ಆಫ್ ರಿಫ್ಲೆಕ್ಷನ್. ಈಗ ತಾನೇ ಹೇಳಿದ್ದೀನಿ ರಿಫ್ರಾಕ್ಷನ್ ನೋಡ್ಕೊಳ್ಳಿ. ಇಲ್ಲೇ ಇದೆ ನೋಡಿ, ದ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ನಾರ್ಮಲ್ ಲೈನ್ ಟು ದ ಇಂಟರ್ಫೇಸ್ ಬಂದಾಗ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ಇದು sin I/sin r is equal to ಕಾನ್ಸ್ಟೆಂಟ್. ಇದು ಸೆಕೆಂಡ್ ಲಾ, ಇದನ್ನು ಸ್ನೆಲ್ಸ್ ಲಾ ಅಂತ ಕೂಡ ಕರೀತಾರೆ, ನೆನಪಲ್ಲಿರಲಿ. ವಾಟ್ ಈಸ್ ಪವರ್ ಆಫ್ ಲೆನ್ಸ್, ವಾಟ್ ಈಸ್ ಇಟ್ಸ್ SI ಯೂನಿಟ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಪವರ್ ಆಫ್ ಲೆನ್ಸ್? ಸೊ ಪವರ್ ಆಫ್ ಲೆನ್ಸ್ ಅಂದರೆ ಇಟ್ ಈಸ್ ಎ ರೆಸಿಪ್ರೋಕಲ್ ಆಫ್ ದಿ ಫೋಕಲ್ ಲೆಂತ್. ಇಷ್ಟೇ ನೋಡಿ, ಇಟ್ ಈಸ್ ಎ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. SI ಯೂನಿಟ್ ಏನಿದ್ರದ್ದು ಡಯಾಪ್ಟರ್ ಅಂತ ಹೇಳಿ ಬರೀತೀರಾ. ನೆಕ್ಸ್ಟ್ ಅಗೇನ್ ರೇ ಡಯಾಗ್ರಾಮ್ ಅಂತ ಕೇಳಿದ್ದಾರೆ, ಕಾನ್ವೆಕ್ಸ್ ಲೆನ್ಸ್ದೇ ಕೇಳಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಈ ಲೆಸನ್ನಲ್ಲಿ ಕೇಳುವಂಥದ್ದು. ನೋಡಿ, ಇದರಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಏನು, ಅದರದ್ದು ಲಾಸ್. ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಏನು, ಅದರದ್ದು ಲಾಸ್ ನೋಡ್ಕೊಳ್ಳಿ. ನೆಕ್ಸ್ಟು ರೇ ಡಯಾಗ್ರಾಮ್ಸ್, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್, ಅದರಲ್ಲಿ 6, 12 ಕೇಸಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾಗ್ನಿಫಿಕೇಷನ್ ಬಗ್ಗೆ ಗೊತ್ತಿರಲಿ. ಮ್ಯಾಗ್ನಿಫಿಕೇಷನ್ ಅದರಲ್ಲೂ ಮಿರರಲ್ಲಿ ಪಾಸಿಟಿವ್ ಆದರೆ ವರ್ಚುವಲ್ ಆಗಿರುತ್ತೆ, ನೆಗೆಟಿವ್ ಆದರೆ ರಿಯಲ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಪವರ್ ಆಫ್ ಲೆನ್ಸ್ ನೋಡ್ಕೊಳ್ಳಿ. ಪವರ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ ಪಾಸಿಟಿವ್, ಪವರ್ ಆಫ್ ಕಾನ್ಕೇವ್ ಲೆನ್ಸ್ ಇಸ್ ನೆಗೆಟಿವ್. ಇದು ಕೂಡ ಕೇಳೋವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಇನ್ನು ನೆಕ್ಸ್ಟ್ ಬರೋದಾದರೆ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಹ್ಯೂಮನ್ ಐ ನೋಡ್ತಾ ಬರೋಣ. ಈಗ ಇದರಲ್ಲೂ ಅಷ್ಟೇ ಫಸ್ಟ್ ಲೆಸನ್ ಫಸ್ಟ್ ಮಾಡೆಲ್ ಪೇಪರಿಂದನೂ ನಾನು ನೋಡ್ಕೊಂಡು ಬರ್ತೀನಿ ಯಾವ್ಯಾವ ಥರ ಕ್ವೆಶನ್ ಕೇಳ್ತಾರೆ ಅನ್ನೋದಾದರೆ. ದ ಫಸ್ಟ್ ಒನ್ ಏನು ಕೇಳಿದ್ದಾರೆ, ಫಸ್ಟ್ ಒನ್ ಅಂತ ಬರೋದಾದರೆ, ವಾಟ್ ಈಸ್ ಲಾಂಗ್ ಸೈಟೆಡ್ನೆಸ್, ಹೈಪರ್ಮೆಟ್ರೋಪಿಯಾ, ಮೆನ್ಷನ್ 2 ಕಾಸಸ್ ಫಾರ್ ದಿಸ್ ಅಂತೇಳಿ. ನೋಡಿ, ನಿಮಗೆ ಬರೋದೇ ಎರಡೇ ಡಿಫೆಕ್ಟ್, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ.
ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ಬಗ್ಗೆ ಕೇಳಿದ್ರೆ ವೆರಿ ಸಿಂಪಲ್ ನೋಡಿ. ಮಯೋಪಿಯಾ ಅಂತಂದರೆ ಎರಡೂ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಮಯೋಪಿಯಾ is a defect of vision in which person can see nearby objects. Nearby objects ಅನ್ನು ನೋಡ್ತಾನೆ but cannot see distinct object clearly. ಆಯಿತಾ? ಯಾಕೆ ಇದಕ್ಕೆ ಕಾಸಸ್ ನೋಡಿ, ಇಲ್ಲೇ ಕೊಟ್ಬಿಡಿ. ಇನ್ಕ್ರೀಸ್ ಇನ್ ಕರ್ವೇಚರ್ ಆಫ್ ಐ ಲೆನ್ಸ್, ಇನ್ಕ್ರೀಸ್ ಇನ್ ಲೆಂತ್ ಆಫ್ ದಿ ಐಬಾಲ್. ಓಕೆ, ಇವೆರಡೇ ರೀಸನ್. ಎರಡು ನೋಡಿ, ಕರ್ವೇಚರ್ ಆಫ್ ಐ ಲೆನ್ಸು ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಇನ್ ಲೆಂತ್ ಆಫ್ ಐಬಾಲ್ ಕೂಡ ಆಗಿದೆ. ಸೊ ಇವೆರಡನ್ನು ಹೇಗೆ ಕರೆಕ್ಟ್ ಮಾಡೋದು ಅಂದರೆ ವಿ ಕ್ಯಾನ್ ಯೂಸ್ ದಿಸ್ ಬೈ ಕಾನ್ಕೇವ್ ಲೆನ್ಸ್, ಅಥವಾ ಈ ರೇ ಡಯಾಗ್ರಾಮ್ ಕೂಡ ಪ್ರಾಕ್ಟೀಸ್ ಮಾಡಿರಿ ನೋಡಿ. ಇನ್ ಫ್ರಂಟ್ ಆಫ್ ರೆಟಿನಾ ಎಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ, ಇದು ರೆಟಿನಾ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಇನ್ ಫ್ರಂಟ್ ಆಫ್ ರೆಟಿನಾ. ಸೊ ಹಾಗಾಗಿ ಇಲ್ಲೇನಾಗಿರುತ್ತೆ, ಇದನ್ನು ನೋಡಿ, ಇಲ್ಲಿ ಕರೆಕ್ಷನ್ ಆಫ್ ಅಂದಾಗ ವಿ ವಿಲ್ ಯೂಸ್ ದಿ ಕಾನ್ಕೇವ್ ಮಿರರ್. ಈಗ ಅದೇ ಇಲ್ಲಿ ಕೇಳಿರೋ ಕ್ವೆಶನು ಹೈಪರ್ಮೆಟ್ರೋಪಿಯಾ ಬಗ್ಗೆ. ಇದು ಸ್ವಲ್ಪ ಡಿಫ್ರೆನ್ಸು. ಇನ್ ವಿಚ್ ಪರ್ಸನ್ ಕ್ಯಾನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ನೋಡಿ, ದೂರ ಇರೋದನ್ನ ನೋಡ್ಬೋದು ಬಟ್ ಕೆನಾಟ್ ಸಿ ದಿ ನಿಯರ್ ಬೈ ಆಬ್ಜೆಕ್ಟ್ ಬಿಕಾಸ್ ದಿ ಇಮೇಜ್ ಫಾರ್ಮ್ಡ್ ಬಿಹೈಂಡ್ ದಿ ರೆಟಿನಾ. ಇಮೇಜ್ ಎಲ್ಲೋಗಿರುತ್ತೆ, ರೆಟಿನಾ ಹಿಂದೋಗಿರುತ್ತೆ. ಮಯೋಪಿಯಾದಲ್ಲಿ ರೆಟಿನಾ ಮುಂದೆ ಇರುತ್ತೆ. ಇದರಲ್ಲಿ ಏನು ಉಲ್ಟಾ, ಡಿಕ್ರೀಸ್ ಇನ್ ಕರ್ವೇಚರ್ ಆಫ್ ಐ ಲೆನ್ಸ್, ಡಿಕ್ರೀಸ್ ಇನ್ ಲೆಂತ್ ಆಫ್ ಐ ಬಾಲ್. ವೆರಿ ಸಿಂಪಲ್. ಅಲ್ಲಿ ಇನ್ಕ್ರೀಸ್ ಅಂತ ಬರೆದಿರ್ತೀರಾ, ಇಲ್ಲಿ ಡಿಕ್ರೀಸ್ ಅಂತ ಹೇಳಿ ಬರೀತೀರಾ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದರಲ್ಲಿ ವಾಟ್ ಇಸ್ ದ ಸೂಟಬಲ್ ಲೆನ್ಸ್ ಕೇಳ್ಬೋದು 1 ಮಾರ್ಕ್. ವಿಚ್ ಇಸ್ ದ ಲೆನ್ಸ್ ಯೂಸ್ ಟು ಕರೆಕ್ಟ್ ದಿ ಹೈಪರ್ಮೆಟ್ರೋಪಿಯಾ, ವಿಚ್ ಇಸ್ ದ ಲೆನ್ಸ್ ಯೂಸ್ ಟು ಕರೆಕ್ಟ್ ದಿ ಮಯೋಪಿಯಾ. ಸೊ ಹಾಗಾಗಿ ಕಾನ್ವೆಕ್ಸ್ ಲೆನ್ಸ್, ಅದರಲ್ಲಿ ಕಾನ್ಕೇವ್ ಲೆನ್ಸ್ ಅಂತ ಹೇಳಿ ಬರೀತೀರಾ. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಕೇಳ್ತಾರೆ ಈ ಲೆಸನಲ್ಲಿ ಅಂತ ನೋಡೋದಾದ್ರೆ, ಎಸ್ ಅಗೇನ್ ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್ ಆ್ಯಂಡ್ ಟಿಂಡಾಲ್, ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ರೇನ್ಬೋ ಇನ್ ದ ನೇಚರ್ ಅಂತೇಳಿ. ಇಲ್ಲೂ ಸಾಕಷ್ಟು ನಾನು ಕೊಟ್ಟಿದ್ದೀನಿ ಇದರಲ್ಲಿ. ಫಸ್ಟ್ ಡಿಸ್ಪರ್ಷನ್ ಆಫ್ ಲೈಟ್ ನೋಡ್ತಾ ಬರೋಣ. ವಾಟ್ ಇಸ್ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಬಂದರೆ ನೋಡಿ, ಇದನ್ನು ಬರಿಬೇಕಾಗತ್ತೆ. ಏನು, ವೆನ್ ಅ ಬೀಮ್ ಆಫ್ ಲೈಟ್, ವೈಟ್ ಲೈಟ್ ಪಾಸ್ ಥ್ರೂ ದಿ ಗ್ಲಾಸ್ ಪ್ರಿಸಮ್, ಇಟ್ ಸ್ಪ್ಲಿಟ್ಸ್ ಇನ್ ಟು ದ ಬ್ಯಾಂಡ್ ಆಫ್ ಕಲರ್ಸ್ ಕಾಲ್ಡ್ ಸ್ಪೆಕ್ಟ್ರಮ್. ದಿಸ್ ಇಸ್ ಕಾಲ್ಡ್ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್. ಒಂದು ವೈಟ್ ಲೈಟು ಪ್ರಿಸಮ್ ಮುಖಾಂತರ ಪಾಸ್ ಆದರೆ ಅದು 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ದಿಸ್ ಪ್ರೊಸೆಸ್ ಆರ್ ದಿಸ್ ಫೆನಾಮಿನಾ ವಿ ಕಾಲ್ ಇಟ್ ಆಸ್ ಅ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳಿ ಬರೀತೀರಾ. ಇದರಲ್ಲಿ ಈ 2 ಸೆಂಟೆನ್ಸ್ ನೆನಪಲ್ಲಿರಲಿ. ಯಾವುದು, ವಿಚ್ ಕಲರ್ ಬೆಂಡ್ಸ್ ಲೀಸ್ಟ್, ವಿಚ್ ಕಲರ್ ಅಥವಾ ವಿಚ್ ಲೈಟ್ ಬೆಂಡ್ಸ್ ಮೋಸ್ಟ್ ಅಂತ ಕೇಳಿದಾಗ ರೆಡ್ ಲೈಟ್ ಬೆಂಡ್ಸ್ ಲೀಸ್ಟ್, ವೈಲೆಟ್ ಲೈಟ್ ಬೆಂಡ್ಸ್ ಮೋಸ್ಟ್ ಅಂತೇಳಿ ಬರಿಬೇಕಾಗತ್ತೆ. ಕೇಳುವಂಥ ಚಾನ್ಸಸ್ ಇದೆ. ಇದಕ್ಕೆ ರಿಲೇಟೆಡ್ ಆಗಿ ಈಗ ಡಿಸ್ಪರ್ಷನ್ನಿಂದಾನೇ ನಿಮಗೆ ಫಾರ್ಮ್ ಆಗೋದೇನು, ರೇನ್ಬೋ. ರೇನ್ಬೋ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಸೊ ವೆರಿ ಸಿಂಪಲ್ ನೋಡಿ, ಇಷ್ಟನ್ನು ಬರಿಬೇಕಾಗತ್ತೆ. ಏನು, ಎ ರೇನ್ಬೋ ಇಸ್ ಅ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರ್ ಇನ್ ದ ಸ್ಕೈ ಆಫ್ಟರ್ ದಿ ರೇನ್ ಶವರ್. ಇಲ್ಲಿ ಇಟ್ ಈಸ್ ಕಾಸ್ಡ್ ಬೈ ದಿ ಡಿಸ್ಪರ್ಷನ್ ಆಫ್ ಸನ್ಲೈಟ್ ಬೈ ವಾಟರ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್. ಇನ್ನು ಮುಂದಕ್ಕೆ ನೋಡಿ, ದಿ ವಾಟರ್ ಡ್ರಾಪ್ಲೆಟ್ಸ್ ಆಕ್ಟ್ಸ್ ಆಸ್ ಅ ಸ್ಮಾಲ್ ಪ್ರಿಸಮ್ಸ್. ವೆರಿ ಸಿಂಪಲ್ ನೋಡಿ, ಒಂದೊಂದು ಡ್ರಾಪ್ಲೆಟು ಏನಾಗಿ ಆ್ಯಕ್ಟ್ ಮಾಡುತ್ತೆ, ಪ್ರಿಸಮ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈಗ ನಿಮಗೆ ಗೊತ್ತಿದೆ, ವೆನ್ ವಿ ಕ್ಯಾನ್ ಅಬ್ಸರ್ವ್ ದಿ ರೇನ್ಬೋ ವೆನ್ ಬೋತ್ ಸನ್ ಆ್ಯಂಡ್ ರೇನ್ ಟುಗೆದರ್ ಅಲ್ವಾ. ಮಳೆನೂ ಇರಬೇಕು, ಬಿಸಿಲು ಇರಬೇಕು, ಆವಾಗಲೇ ನಮ್ಗೆ ಏನಾಗುತ್ತೆ, ವಿ ಕ್ಯಾನ್ ಸಿ ದ ರೇನ್ಬೋ. ಅಲ್ಲೇನಾಗುತ್ತೆ, ವೆನ್ ಲೈಟ್ ಟ್ರಾವೆಲ್ಸ್, ಈಗ ಸನ್ನಿಂದ ಬರ್ತಿರೋಂಥ ವೈಟ್ ಲೈಟ್ ಇಫ್ ಇಟ್ ಟ್ರಾವೆಲ್ಸ್ ಥ್ರೂ ದ ವಾಟರ್ ಡ್ರಾಪ್ಲೆಟ್ಸ್, ಇಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಏನಾಗಿ ಆ್ಯಕ್ಟ್ ಮಾಡುತ್ತೆ, ಸ್ಮಾಲ್ ಪ್ರಿಸಮ್ಸ್, ದ ರಿಫ್ರ್ಯಾಕ್ಟ್. ಫಸ್ಟ್ ಏನಾಗುತ್ತೆ, ರಿಫ್ರ್ಯಾಕ್ಟ್ ಆಗುತ್ತೆ, ಯಾಕಂದರೆ ಇಟ್ ಇಸ್ ಅ ಟ್ರಾನ್ಸ್ಪರೆಂಟ್ ಮೀಡಿಯಮ್. ಗೊತ್ತಾಗ್ತಿದೆ ಅಲ್ವಾ, ಏರಿಂದ ವಾಟರ್ ಮೀಡಿಯಮ್ಗೆ ಲೈಟ್ ಪಾಸ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, ರಿಫ್ರ್ಯಾಕ್ಟ್ ಆಗಿ ಆ್ಯಂಡ್ ಡಿಸ್ಪರ್ಸ್ ದ ಸನ್ಲೈಟ್, ದೆನ್ ರಿಫ್ಲೆಕ್ಟ್ ಇಟ್ ಇಂಟರ್ನಲಿ ಆ್ಯಂಡ್ ಫೈನಲಿ refract it again when it comes out of the raindrops. Due to the dispersion of sunlight in internal reflection by the water droplets, we can see the rainbow colors. ಒಳಗಡೆ ಏನಾಗುತ್ತೆ, ಇಂಟರ್ನಲ್ 3 ಆಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ನೆಕ್ಸ್ಟ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಮತ್ತೆ ಡಿಸ್ಪರ್ಷನ್ ಆಗುತ್ತೆ. ಈ 3ರಿಂದ ಫೈನಲ್ ಆಗಿ ನಾವು ನೋಡುವಂಥದ್ದು ರೇನ್ಬೋ. ಈ ಪಾಯಿಂಟ್ಸ್ನ ಬರ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಬರಿಬೋದು. ಅಥವಾ ಇಲ್ಲಿ ಇನ್ನೊಂದು ಕೇಳಿದ್ದಾರೆ, ಆರ್ ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಯಾ, ನೆಕ್ಸ್ಟು ದಿ ಕಲರ್ ಆಫ್ ಕ್ಲಿಯರ್ ಸ್ಕೈ ಇಸ್ ಬ್ಲೂ ಆ್ಯಂಡ್ ವೈ ಅಂತ ಕೇಳಿದ್ದಾರೆ ಇನ್ನೊಂದು ಕ್ವೆಶನ್. ಯಾ, ಟಿಂಡಾಲ್ ಎಫೆಕ್ಟ್ ನೋಡ್ತಾ ಬನ್ನಿ. ಏನು, ವೆನ್ ಅ ಬೀಮ್ ಆಫ್ ಲೈಟ್ ಪಾಸಸ್ ಥ್ರೂ ದಿ ಕೊಲಾಯ್ಡಲ್ ಸೊಲ್ಯೂಷನ್, ದಿ ಪಾತ್ ಆಫ್ ಲೈಟ್ ಬಿಕಮ್ಸ್ ವಿಸಿಬಲ್ ಡ್ಯೂ ಟು ದಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದಿ ಕೊಲಾಯ್ಡಲ್ ಪಾರ್ಟಿಕಲ್. ದಿಸ್ ಇಸ್ ನೋನ್ ಆಸ್ ಟಿಂಡಾಲ್ ಎಫೆಕ್ಟ್. ಇಷ್ಟೇ, ವೆರಿ ಸಿಂಪಲ್. ಕೊಲಾಯ್ಡಲ್ ಅಂತಂದರೆ ಇಟ್ ಶುಡ್ ನಾಟ್ ಬಿ ಟ್ರಾನ್ಸ್ಪರೆಂಟ್. ಓಕೆನಾ, ಪಾರ್ಟಿಕಲ್ಸ್ ಜಾಸ್ತಿ ಇರಬೇಕು ನಮಗೆ. ಅಲ್ಲೇನಾಗ್ತಿದೆ, ವಿ ಕ್ಯಾನ್ ಸಿ ದಿ ಲೈಟ್ ರೇ ಸ್ಕ್ಯಾಟ್ರಿಂಗ್ ಆಗೋದನ್ನು ನೋಡ್ಬೋದು, ಪಾರ್ಟಿಕಲ್ಸ್ನ, ಕೊಲೈಡಲ್ ಪಾರ್ಟಿಕಲ್ಸ್. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಟಿಂಡಾಲ್ ಎಫೆಕ್ಟ್. ಇದಕ್ಕೆ ನೋಡಿ, ಅದರಲ್ಲಿ ಬರುವಂಥದ್ದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್
ನೋಡಿ ಅಲ್ಲಾಗಿದ್ದು ಡಿಸ್ಪರ್ಷನ್, ನಮಗೆ ರೈನ್ಬೋ ಬರೋದಕ್ಕೆ ಕಾರಣ ಡಿಸ್ಪರ್ಷನ್. ಸೊ ಡಿಸ್ಪರ್ಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ. ಇಲ್ಲಿ ನಮಗೆ ಯಾವುದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಟಿಂಡಾಲ್ ಎಫೆಕ್ಟ್ ಆಗೋದು, ಜೊತೆಗೆ ನಮಗೆ ಸ್ಕೈ ಬ್ಲೂ ಕಲರ್ ಆಗೋದು ನಮಗೇನು. ಎಸ್, ಇಲ್ಲಿ ನೋಡಿ ವೈ ದಿ ಕಲರ್ ಆಫ್ ಕ್ಲಿಯರ್ ಸ್ಕೈ ಇಸ್ ಬ್ಲೂ ಅಂತ ಕೇಳಿದಾಗ ವೆರಿ ಸಿಂಪಲ್ ನೋಡಿ, ಇಷ್ಟು ಬರೀಲೇಬೇಕು ನೀವು. when fine particles in the atmosphere have size smaller than that of wavelength of visible light. In atmosphere ಅಲ್ಲಿ ಏನಾಗಿರುತ್ತೆ, the fine particles in the atmosphere have size smaller than the wavelength. They can scatter blue light which has a shorter wavelength. ಅರ್ಥ ಆಯ್ತಾ? and red light which has a longer wavelength. When sunlight passes through the atmosphere, the fine particles in the atmosphere scatter the blue color more strongly than that of red. So the sky appears blue. ಇಲ್ಲೇನಾಗ್ತಿದೆ ಅಂತಂದರೆ ಅಟ್ಮಾಸ್ಫಿಯರಲ್ಲಿ ಏನು ಫೈನ್ ಸ್ಕ್ಯಾಟ್ರಿಂಗ್ ಆಗೋದಂದ್ರೆ ಏನಪ್ಪ, ಫೈನ್ ಕೊಲೈಡಲ್ ಪಾರ್ಟಿಕಲ್ಸ್ ಇರಲೇಬೇಕು. ಈ ಅಟ್ಮಾಸ್ಫಿಯರ್ ನಮಗೆ ಫೈನ್ ಪಾರ್ಟಿಕಲ್ಸ್ ಇದೆ, ಅದರಲ್ಲಿ ಅದಕ್ಕದೇನು ಮೇನ್ ಪ್ರಾಪರ್ಟಿ ಅಂದರೆ ಸ್ಮಾಲರ್ ಸೈಜ್ ದೆನ್ ದಿ ವೇವ್ ಲೆಂತ್ ಆಫ್ ವಿಸಿಬಲ್ ಲೈಟ್. ಓಕೆನಾ? ಇಲ್ಲೇನಾಗ್ತಿದೆ, ಇಲ್ಲಿ ಅಟ್ಮಾಸ್ಫಿಯರ್ ಪಾರ್ಟಿಕಲ್ ದೇ ಕ್ಯಾನ್ ಸ್ಕ್ಯಾಟರ್ ಬ್ಲೂ ಲೈಟ್ ವಿಚ್ ಆರ್ ಶಾರ್ಟರ್, ಅದು ಸ್ಮಾಲ್ ಸೈಜ್ ಶಾರ್ಟರ್ ವೇವ್ ಲೆಂತ್ ಏನು ಮಾಡುತ್ತೆ, ಸ್ಕ್ಯಾಟರ್ ಮಾಡುತ್ತೆ. ದೆನ್ ದಟ್ ಆಫ್ ರೆಡ್ ಲೈಟ್ಗೆ ಲಾಂಗರ್ ವೇವ್ ಲೆಂತ್ ಇದೆ. ನೆನಪಲ್ಲಿ ಇಟ್ಕೊಳ್ಳಿ, ರೆಡ್ ಕಲರ್ಗೆ ಇಟ್ ಹ್ಯಾಸ್ ವೇವ್ ಲೆಂತ್ ಮೋರ್ ವೆನ್ ಕಂಪೇರ್ಡ್ ಟು ಬ್ಲೂ ಕಲರ್. ಬಟ್ ಇಲ್ಲಿ ಅಟ್ಮಾಸ್ಫಿಯರಲ್ಲಿರುವಂಥ ಫೈನ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಬ್ಲೂ ಕಲರ್ನ ಜಾಸ್ತಿ ಸ್ಕ್ಯಾಟರ್ ಮಾಡುತ್ತೆ. ಯಾಕೆಂದರೆ ಅದ್ರ ವೇವ್ ಲೆಂತು ಕಡಿಮೆ. ರೆಡ್ ಕಲರ್ನ ಮಾಡಲ್ಲ ಅದು, ಯಾಕೆಂದರೆ ಅದ್ರ ವೇವ್ ಲೆಂತ್ ಜಾಸ್ತಿ. ಹಾಗಾಗಿ ವೆನ್ ಸನ್ಲೈಟ್ ಪಾಸಸ್ ಥ್ರೂ ದಿ ಅಟ್ಮಾಸ್ಫಿಯರ್, ದ ಫೈನ್ ಪಾರ್ಟಿಕಲ್ಸ್ ಇನ್ ದಿ ಅಟ್ಮಾಸ್ಫಿಯರ್ ಸ್ಕ್ಯಾಟರ್ ದಿ ಬ್ಲೂ ಕಲರ್ ಮೋರ್ ಸ್ಟ್ರಾಂಗ್ಲಿ ದೆನ್ ದ ರೆಡ್. ಸೊ ದ ಸ್ಕೈ ಅಪಿಯರ್ಸ್ ಬ್ಲೂ ಅಂತ ಹೇಳಿ ಬರಿಬೋದು. ಇಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲೊಂದೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನೋಡಿ, ಇದನ್ನು ಕೇಳ್ತಾರೆ ನೋಡಿ. ಇಫ್ ಅರ್ತ್ ಹ್ಯಾಸ್ ನೋ ಅಟ್ಮಾಸ್ಫಿಯರ್ ದೇ ವುಡ್ ನಾಟ್ ಬಿ ಎನಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ದ ಸ್ಕೈ ವುಡ್ ಅಪಿಯರ್ ಡಾರ್ಕ್. ದ ಸ್ಕೈ ಅಪಿಯರ್ಸ್ ಡಾರ್ಕ್ ಅಟ್ ಹೈ ಆಲ್ಟಿಟ್ಯೂಡ್ಸ್. ಅಂದರೆ ಇಲ್ಲಿ ಕೇಳ್ಬೋದು, ಯಾಕೆ ಇದರಲ್ಲಿ ಹೋದಾಗ ಆಸ್ಟ್ರೋನಾಟ್ಸ್ಗೆ ಯಾಕೆ ಅಲ್ಲಿ ಅವ್ರಿಗೆ ಸ್ಕೈ ಡಾರ್ಕ್ ಅಪಿಯರ್ ಆಗುತ್ತೆ ಅಂತ ನೋಡೋದಾದರೆ ನೀವು ಇದನ್ನು ಬರೀಬೇಕು. ಅಲ್ಲಿ ಅಟ್ಮಾಸ್ಫಿಯರ್ ಇರೋದಿಲ್ಲ, ಹಾಗಾಗಿ ಇಟ್ ವುಡ್ ಬಿ ಎನಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಗಲ್ಲ. ಸೊ ಇಟ್ ಅಪಿಯರ್ಸ್ ಡಾರ್ಕ್ ಅಂತ ಹೇಳಿ ಬರಿತೀರಾ. ಕ್ಲಿಯರ್ ಆಯಿತಾ? ನೋಡಿ, ಅದಕ್ಕೆ ಕ್ವೆಶನ್ಸ್ ಯಾವ ಥರ ಬೇಕಾದರೂ ಕೇಳುವಂಥದ್ದಿದೆ. ನೆಕ್ಸ್ಟ್ ನೋಡಿ, ಸೇಮ್ ಫೋರ್ ಮಾರ್ಕ್ಸಲ್ಲಿ ಸ್ಟೇಟ್ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಟು ಕೆರೋಸಿನ್ ಎಂಟರ್ಸ್ ಆಬ್ಲಿಗಲಿ ಇನ್ ಟು ದ ವಾಟರ್. ಡಸ್ ದ ಲೈಟ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದಿ ನಾರ್ಮಲ್ ಆ್ಯಂಡ್ ವೈ ಅಂತ ಕೇಳ್ತಿದ್ದಾರೆ. ಎಸ್, ಇಲ್ಲಿ ಬರ್ತೀನಿ ನೋಡಿ. ಬ್ಯಾಕ್ ಟು ದಿಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ವೆರಿ ಸಿಂಪಲ್, ಕೆರೋಸಿನ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಹೇಳ್ತೀನಿ. ಇದು ಇದ್ರದಲ್ವಾ, ಸಾರಿ, ಈ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದಲ್ವಾ. ಎಸ್, ಓಕೆ, ಇದರಲ್ಲಿ ಇಷ್ಟೇ ಕ್ವೆಶನ್ ಕೇಳಿರೋವಂಥದ್ದು. ಕಮಿಂಗ್ ಟು ದ ಥರ್ಡ್ ಮಾಡೆಲ್ ಪೇಪರ್ಗೆ ಬರ್ತಾ ಇದ್ದೀನಿ. ಥರ್ಡ್ ಮಾಡೆಲ್ ಪೇಪರ್ಗೆ ಬಂದಾಗ ದ ಚೇಂಜ್ ಆಫ್ ಫೋಕಲ್ ಲೆಂತ್ ಆಫ್ ಅನ್ ಐ ಲೆನ್ಸ್ ಇಸ್ ಕಂಟ್ರೋಲ್ಡ್ ಬೈ, ನೋಡಿ ಇಲ್ಲಿ ಪಾರ್ಟ್ ನಾವು ನೋಡೋದಾದರೆ ಪಾರ್ಟ್ ಆಫ್ ಐ ನೋಡಿ, ಇಲ್ಲಿ ಕೇಳಿದ್ದಾರೆ ದ ಚೇಂಜ್ ಆಫ್ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಇಸ್ ಕಂಟ್ರೋಲ್ಡ್ ಬೈ. ಯಾವುದ್ರ ಬಗ್ಗೆ, ಯಾವ್ದು ಕಂಟ್ರೋಲ್ ಮಾಡುವಂಥದ್ದು? ಸೀಲರಿ ಮಸಲ್ಸ್. ಫೋಕಲ್ ಲೆಂತ್ನ ಕಂಟ್ರೋಲ್ ಮಾಡೋದು ಯಾವುದು? ಸೀಲರಿ ಮಸಲ್ಸ್. ಟು ಚೇಂಜ್ ದಿ ಕರ್ವೇಚರ್ ಆಫ್ ಲೆನ್ಸ್ ಆ್ಯಂಡ್ ಚೇಂಜ್ ಇಟ್ಸ್ ಫೋಕಲ್ ಲೆಂತ್ ಇದೆ ನೋಡಿ. ಅದಕ್ಕೆ ಪ್ರತಿಯೊಂದು ಪಾಯಿಂಟು ಇಲ್ಲಿ ಕವರ್ ಆಗಿದೆ ನಿಮಗೆ. ನೆಕ್ಸ್ಟ್ ಬರೋದಾದರೆ ಏನು ಕೇಳಿದ್ದಾರೆ ಈ ಲೆಸನಲ್ಲಿ? ಎಸ್, ಒಂದು ಫಿಗರ್ ಕೊಟ್ಟಿದ್ದಾರೆ. ಅಬ್ಸರ್ವ್ ದಿ ಫಾಲೋಯಿಂಗ್ ಫಿಗರ್, ಆನ್ಸರ್ ದಿ ಕ್ವೆಶನ್ಸ್ ಅಂತೇಳಿ. ಇದು ಇದ್ರದ್ದು ಕೊಟ್ಟಿದ್ದಾರೆ, ಡಿಸ್ಪರ್ಷನ್ ಆಫ್ ಲೈಟ್ದು, ರೈನ್ಬೋ ಫಾರ್ಮೇಷನ್ದು. ವೆದರ್ ದಿಸ್ ಫೆನಾಮಿನಾ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ದಿ ಮೂನ್ ಸರ್ಫೇಸ್, ಜಸ್ಟಿಫೈ ದಿ ಆನ್ಸರ್ ಅಂತ ಹೇಳಿ. ಸೊ ದಿಸ್ ಕೆನಾಟ್ ಬಿ ಅಬ್ಸರ್ವ್ಡ್ ಅಂತ ಹೇಳಿ ಬರೀತೀರಾ. ನೆಕ್ಸ್ಟ್ ಒನ್ನು, ಎಸ್, ಹೈಪರ್ಮೆಟ್ರೋಪಿಯಾದು ಕೇಳಿದ್ದಾರೆ. ಅಬ್ಸರ್ವ್ ದಿ ಫಿಗರ್ ಗಿವನ್ ಬಿಲೋ, ನೇಮ್ ದಿ ಡಿಫೆಕ್ಟ್ ಆಫ್ ಐ ಡಿಪಿಟೆಡ್ ಇನ್ ದಿ ಫಿಗರ್, ವಾಟ್ ಕಾಸಸ್ ದಿಸ್ ಎಫೆಕ್ಟ್, ಹೌ ಕ್ಯಾನ್ ಬಿ ಕರೆಕ್ಟೆಡ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಫಿಗರ್ ನೋಡ್ಕೊಳ್ಳಿ, ಈ ಫಿಗರ್ ಕೊಟ್ಟಿರೋವಂಥದ್ದು, ಈ ಫಿಗರ್ ಕೊಟ್ಟಿರೋವಂಥದ್ದು. ಸೊ ಹಾಗಾಗಿ ಇದನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ರೈಟ್ ಇಟ್ ಇಸ್ ಡಿಫೆಕ್ಟ್ ಆಫ್ ಹೈಪರ್ಮೆಟ್ರೋಪಿಯಾ. ರೀಸನ್ ಹೇಳಿದ್ದೀನಿ ನಾನು, ಡಿಕ್ರೀಸಸ್ ಅಂತ ಹೇಳಿ ಬರೀತೀರಾ. ಆಮೇಲೆ ಹೌ ಕ್ಯಾನ್ ಬಿ ಕರೆಕ್ಟೆಡ್ ಅಂತ ಬಂದಾಗ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಬರೀರಿ. ಆರ್ ಆಪ್ಷನ್, ಸ್ಟಾರ್ಸ್ ಟ್ವಿಂಕಲ್ ಬಟ್ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್, ವೈ ಅಂತ ಹೇಳಿ ಕೊಟ್ಟಿದ್ದಾರೆ. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಬಗ್ಗೆ ನೋಡೋದಾದರೆ ಏನು ಇದಕ್ಕೆ ರೀಸನ್ ಅಂತ ಬರೋದಾದರೆ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ನೋಡಿ ಇಲ್ಲಿ ಇದು. ಬಟ್ ಇಲ್ಲಿ ಕೇಳಿರೋದೇನಪ್ಪ ಅಂತಂದರೆ
ಸ್ಟಾರ್ಸ್ ಟ್ವಿಂಕಲ್ ಬಟ್ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್ ವೈ ಅಂತೇಳಿ ಇದನ್ನು ಬರಿಬೇಕಾಗುತ್ತೆ. ಪ್ಲಾನೆಟ್ಸ್ ಆರ್ ಕ್ಲೋಸರ್ ಟು ದ ಅರ್ತ್ ದೆನ್ ದ ಸ್ಟಾರ್ಸ್. ದ ಲೈಟ್ ಫ್ರಮ್ ಸ್ಟಾರ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಸೋರ್ಸ್ ಆಫ್ ಲೈಟ್. ನೆನಪಲ್ಲಿರಲಿ, ನಾವು ಯಾವುದಕ್ಕೆ ಸ್ಟಾರ್ಸ್ಗೆ ಲೈಟ್ ಫ್ರಮ್ ದ ಸ್ಟಾರ್ಸ್ ಕನ್ಸಿಡರ್ ಮಾಡಿದ್ರೆ ಪಾಯಿಂಟ್ ಸೋರ್ಸ್ ಆಫ್ light, and the light from the planets are considered the extended source of light. Okay na, so that the light from the planets nullify the twinkling effect. Planets the extended source, but idರಲ್ಲಿ point source ಆಗಿರೋದ್ರಿಂದ ಇದನ್ನ main ಆಗಿ they are very closer. ಇದು planets are very closer to the earth than the stars. ಇದು main point ಅನ್ನು ಬರಿಬೇಕು. Next, the light from the stars are considered as a point source of the light, and the light from the planets are considered as the extended source of. ಇದು point source of light, ಇದು extended source of light. ಹಾಗೆ so that the light of planets nullify the twinkling effect. ಇದನ್ನು ಬರಿಬೇಕಾಗುತ್ತೆ why ಅಂತ ಕೇಳಿದಾಗ. ಓಕೆ, ಇದಿಷ್ಟು ಪೇಪರ್ 3 ಕೇಳಿರೋವಂಥದ್ದು. ಲಾಸ್ಟ್ ಪೇಪರ್ ನೋಡೋದಾದರೆ ಈ ಲೆಸನ್ನಲ್ಲಿ ಫಸ್ಟ್ ನೆಕ್ಸ್ಟ್ ನೋಡಿ, ಕೇಳಿಸ್ಕೊಳ್ಳಿ. ಎ ಪರ್ಸನ್ ಕ್ಲಿಯರ್ಲಿ ಸಿ ದಿ ಆಬ್ಜೆಕ್ಟ್ ಪ್ಲೇಸ್ಡ್ ಎಟ್ ಡಿಸ್ಟೆನ್ಸ್ 40 centimeter to 80 centimeter ಓನ್ಲಿ. ದಿಸ್ ಡಿಫೆಕ್ಟ್ ಆಫ್ ಐ ಆ್ಯಂಡ್ ಮೆಜರ್ ದಿ ರೆಕ್ಟಿಫೈ ದಿಸ್ ಡಿಫೆಕ್ಟ್ ಅಂತ ಕೇಳ್ತಿದ್ದಾರೆ. ಈಗ ಒಬ್ಬ ಪರ್ಸನ್ ಕ್ಯಾನ್ ಸಿ ದಿ ಆಬ್ಜೆಕ್ಟ್ ಪ್ಲೇಸ್ಡ್ ಎಟ್ ದ ಡಿಸ್ಟೆನ್ಸ್ 40 to 80 ಓನ್ಲಿ. ಓಕೆನಾ? ಹಾಗಾದರೆ ದಿಸ್ ಡಿಫೆಕ್ಟ್ ಕ್ಯಾನ್ ಮೆಜರ್ ದಿ ರೆಕ್ಟಿಫೈ 40ಇಂದ. ಈಗ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಪ್ಪ ನಮ್ಮದು? ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕು? 25. ಹಾಗಾದರೆ 25 ಸೆಂಟಿಮೀಟರ್ಗಿಂತ ಅಂದರೆ 40 ನೋಡೋದಿದ್ರೆ 40ಗಿಂತ 80 ನೋಡ್ಬೋದು, ಹತ್ತಿರ ಇರೋದು ನೋಡ್ಬೋದು. ಹಾಗಾದರೆ ಅವ್ನಿಗೆ ಯಾವುದಾಗ್ತಾ ಇಲ್ಲ, ದೂರ ಇರೋದು ನೋಡೋಕ್ಕಾಗಲ್ಲ ಅನ್ನೋದಾದರೆ, ಸೊ ಹಿ ಕ್ಯಾನ್ ಅಬ್ಸರ್ವ್ ದಿ ನಿಯರ್ ಬೈ ಆಬ್ಜೆಕ್ಟ್, ಹಿ ಕ್ಯಾನಾಟ್ ಅಬ್ಸರ್ವ್ ಅಂತ ಬಂದಾಗ ಇಟ್ ಇಸ್ ಮಯೋಪಿಯಾ ಆ್ಯಂಡ್ ಯೂಸ್ಡ್ ಫಾರ್ ಸೂಟಬಲ್ ಕಾನ್ಕೇವ್ ಲೆನ್ಸ್. ಓಕೆನಾ? ಯಾಕಾಗಿ ಇಲ್ಲಿ ನಮಗೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು, ಈಗ ನೆನಪಲ್ಲಿ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಡಿಸ್ಟೆನ್ಸು ಇನ್ಫಿನಿಟಿ. ನಮಗೆ ನಿಯರ್ ಪಾಯಿಂಟ್ ಫಾರ್ ಪಾಯಿಂಟ್ ಅಂತ ತೊಗೊಳೋದಾದ್ರೆ ನಿಯರ್ ಪಾಯಿಂಟ್ ಅಂದರೆ 25 ಸೆಂಟಿಮೀಟರ್ ಇರಬೇಕು ನಮ್ಮ ಕಣ್ಣಿಂದ. ಇಲ್ಲೇನು 40 to 80 ಅಂತಂದರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಅದನ್ನು ನಾವು ನಿಯರ್ ಬೈ ಆಬ್ಜೆಕ್ಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಒಬ್ಬ ಪರ್ಸನ್ಗೆ ನಿಯರ್ ಬೈ ಆಬ್ಜೆಕ್ಟ್ಸ್ ಕಾಣಿಸ್ತಿದೆ, ಫಾರ್ ಬೈ ಅಂದರೆ ಬೇರೆದು ನೋಡೋಕ್ಕೆ ಆಗ್ತಿಲ್ಲ ಅಂದರೆ ಫಾರ್ ಬೈ ಆಬ್ಜೆಕ್ಟ್ಸ್ ಅವನ ಕೈಲಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲೇನು ಹೇಳ್ತೀವಿ, ಇಟ್ ಇಸ್ ಮಯೋಪಿಯಾ ಆ್ಯಂಡ್ ಇಟ್ ಕ್ಯಾನ್ ಬಿ ಸೂಟಬಲ್ ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟು ಈ ಲೆಸನಲ್ಲಿ ಬರೋದಾದರೆ ಇನ್ನೇನು ಕೇಳಿದ್ದಾರೆ, ಎಕ್ಸ್ಪ್ಲೇನ್ ದಿ ಫಾಲೋಯಿಂಗ್ ಫೆನಾಮಿನಾ. ಫಾರ್ಮೇಷನ್ ಆಫ್ ರೇನ್ಬೋ ಆರ್ ದಿ ಅಟ್ಮಾಸ್ಫಿಯರ್, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್. ಈಗ ಆಲ್ರೆಡಿ ರೇನ್ಬೋದು ಹೇಳಿದ್ದೀನಿ. ಈಗ ಟ್ವಿಂಕ್ಲಿಂಗ್ ನೋಡಿ, ಅದು ರೇನ್ಬೋ ಫಾರ್ಮೇಷನ್ನು ಡಿಸ್ಪರ್ಷನ್ ಆಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ಅನ್ನೋ ಪಾಯಿಂಟ್ಸ್ನ ಬರೀಬೇಕು. ಟ್ವಿಂಕ್ಲಿಂಗ್ ಬಂದಾಗ ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಇಸ್ ಡ್ಯೂ ಟು ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಈ ಪಾಯಿಂಟ್ ಇರಲೇಬೇಕು of starlight, and due to the changing in the position of the stars and the movement of the layer of atmosphere, so the light from the stars are sometimes brighter and sometimes fainter and it appears to twinkle. ಇಷ್ಟೇ ಸಾಕು. ಈ ಪಾಯಿಂಟ್ ಬರೆದ್ರು ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಮಾಡೆಲ್ ಪೇಪರ್ 4 ಕೇಳಿರುವಂಥದ್ದು. ಇದಿಷ್ಟು. ಆಮೇಲೆ ಈ PDF ನಾನು ನಿಮ್ಮ ಇದರಲ್ಲಿ ಕೊಟ್ಟಿರ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಒಂದಷ್ಟು. ಯಾಕಂದರೆ ಇದರಲ್ಲಿ ತುಂಬಾ ಎಲ್ಲ ಸೇರಿಸಿಲ್ಲ. ನಿಮ್ಮ ಎಕ್ಸಾಮ್ಗೆ ಎಷ್ಟು ಕಾನ್ಸೆಪ್ಟ್ ಬೇಕೋ ಅಷ್ಟೇ ಕಾನ್ಸೆಪ್ಟ್ಸು ನಾನು ತೊಗೊಂಡಿರೋವಂಥದ್ದು ಕಂಪ್ಲೀಟ್ ಇದೆ ನೋಡಿ. ಈಗ ಅಡ್ವಾನ್ಸ್ ಸನ್ಲೈಟ್, ಡಿಲೇಟ್ ಸನ್ಲೈಟ್ ಕೇಳ್ಬೋದು. ಆಮೇಲೆ ಅದೇ ಕಲರ್ ಆಫ್ ಸ್ಕೈ ಯಾಕೆ ಬ್ಲೂ, ಆಮೇಲೆ ಕಲರ್ ಆಫ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಕಂಪ್ಲೀಟ್ ಪ್ರತಿಯೊಂದು ನಾನು ಇಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ನಾನು ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಆಮೇಲೆ ನೋಡಿ, ಇದೊಂದು ಡಯಾಗ್ರಾಮ್ ಕೇಳಿದ್ದಾನೆ, ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ದು ಒಂದು ಮಾಡೆಲ್ ಪೇಪರಲ್ಲಿದೆ. ಸೊ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿರಬೇಕು. ಇದಿಷ್ಟು ನಿಮ್ಮ ಫಿಸಿಕ್ಸಲ್ಲಿ ಕೇಳೋ ಅಂಥ ಕ್ವೆಶನ್ಸ್. ಓಕೆ, ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಓಕೆನಾ? ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇನ್ನೇನಾದರೂ ಇದರಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನನ್ನ ಪ್ರೀವಿಯಸ್ ವೀಡಿಯೋಸು ರಮ್ಯಾ ಮ್ಯಾಮ್ ಕೊಟ್ಟಿರ್ತಾರೆ ಪ್ಲೇಲಿಸ್ಟಲ್ಲಿ, ಅಲ್ಲಿ ನೋಡಿಕೊಂಡು ನಿಮ್ಗೆ ಈಸಿಯಾಗಿ ಬೇರೆ ಒಂದಷ್ಟು ಚಾಪ್ಟರ್ಸ್ ಅಥವಾ ಯಾವುದಾದ್ರೂ ಪ್ರಾಬ್ಲಮ್ಸ್ ರಿಲೇಟೆಡ್ ಆಗಿದ್ದರೆ ಕೂಡ ಅಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಓಕೆ, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ. ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಇನ್ನು ಅಪ್ಕಮಿಂಗ್ಸಲ್ಲಿ ಮೇಡಮ್ ಅಪ್ಲೋಡ್ ಮಾಡ್ತಿರ್ತಾರೆ. ನನಗೆ ಇನ್ನೊಂದು ವಿಡಿಯೋ ಮಾಡೋದು ತುಂಬಾ ಕಷ್ಟ ಇದೆ, ಆ್ಯಸ್ ಐ ಆಮ್ ಬ್ಯುಸಿ ಇರೋದ್ರಿಂದ. ಓಕೆ, ಐ ಆಮ್ ವಿಶಿಂಗ್ ಯು, ನಾನೇ ಈಗಲೇ ವಿಶ್ ಮಾಡ್ತಾ ಇದ್ದೀನಿ, ಆಲ್ ದ ಬೆಸ್ಟ್. ನಿಮ್ಮ ಸೈನ್ಸ್ ಎಕ್ಸಾಮ್ ತುಂಬ ಚೆನ್ನಾಗಾಗಲಿ, ಈಸಿ ಇರಲಿ ಪೇಪರ್, ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡೋ ಥರ ಈಸಿ ಇರಲಿ ಅಂತ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು.